ವೀಕ್ಷಕರೇ, ಡಿಬೇಟ್ ಅವರಿಗೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ನಮ್ಮ ಈ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆಯನ್ನ ನಂಬಿಕೊಂಡು ಅದೆಷ್ಟೋ ಕುಟುಂಬಗಳಿದೆ. ಸಮುದ್ರಕ್ಕೆ ಹೋಗಿ ಮೀನನ್ನ ಹಿಡಿದ್ರೆ ಮಾತ್ರ ಅವರ ಜೀವನ ಸಾಗ್ತದೆ. ಈ ಮೀನುಗಾರರಷ್ಟೇ ತಾವಾಯಿತು, ತಮ್ಮ ಕೆಲಸ ಆಯಿತು, ತಮ್ಮ ಪಾಡಿಗೆ ಇರ್ತಾರೆ. ಆದರೆ ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಇವರು ಪ್ರತಿಭಟನೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಏನೋ ಒಂದು ಸಮಸ್ಯೆ ಖಂಡಿತ ಇದ್ದೇ ಇರ್ತದೆ. ಸೊ ಹಾಗಾದ್ರೆ ಅವರು ಪಡುವಂತಹ ಸಮಸ್ಯೆ ಏನು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗ್ತೇವೆ. ನಮ್ಮ ಜೊತೆ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ನಾಗೇಶ್ ಕಾರ್ವಿ ಉಪ್ಪುಂದ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟದ ಕಾರ್ಯದರ್ಶಿಯಾಗಿರುವಂತಹ ಯಶವಂತ್ ಗಂಗೊಳ್ಳಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ನೀವು ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡ್ತೀರಿ. ನಾನು ಆವಾಗಲೇ ಮಾತನಾಡುವಾಗ ಹೇಳಿದ್ದೆ, ನೀವು ಅಂದರೆ ಮೀನುಗಾರರ ಒಂದು ಸಮಾಜದವರು. ಸೊ ಅವರಾಯಿತು, ಅವರ ಕೆಲಸ ಆಯಿತು, ಮೀನುಗಾರಿಕೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾರೆ. ಸೊ ಅಂಥದ್ರಲ್ಲಿ ನೀವು ನಾಡದೋಣಿ ಮೀನುಗಾರರು ಸೇರಿಕೊಂಡು ಒಂದು ದೊಡ್ಡದೊಂದು ಪ್ರತಿಭಟನೆಯನ್ನು ಮಾಡಿದ್ರಿ ಅಂತ ಹೇಳಿದರೆ, ಸೊ ಅದರ ಹಿಂದೆ ಏನೋ ಒಂದು ಬೃಹತ್ತಾದ ಒಂದು ಸಮಸ್ಯೆ ಇದೆ ಅಂತ ಹೇಳ್ಬೋದು. ನಮ್ಗೆ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಲೈಟ್ ಫಿಶಿಂಗ್ ಹಾಗೆ ಬುಲ್ ಟ್ರೋಲ್, ಸೊ ಮೀನುಗಾರಿಕೆ, ಇದರ ವಿರುದ್ಧ ಮೊನ್ನೆ ಅಷ್ಟೇ ಒಂದು ಬೃಹತ್ ಪ್ರತಿಭಟನೆ ನಡೆದಿದೆ. ಸೊ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಸೊ ಈ ಲೈಟ್ ಫಿಶಿಂಗ್ ಮೀನುಗಾರಿಕೆಯಿಂದ ಏನೆಲ್ಲ ಸಮಸ್ಯೆ ನಿಮಗೆ ಬರ್ತದೆ ಅನ್ನುವಂಥದ್ದು? ಪ್ರಪ್ರಥಮವಾಗಿ ನಿಮ್ಮ ಮಾಧ್ಯಮಕ್ಕೆ ಹೇಳೋದು ಅಂದರೆ ಕತ್ತಲಲ್ಲಿ ಬೆಳಕು ಮೀನುಗಾರಿಕೆ ಅಂತ ಒಂದು ಟೈಟಲ್ ಇಟ್ಕೊಂಡಿದ್ರಿ ಮೇಡಮ್. ನಾನು ಅಭಿನಂದಿಸ್ತೇನೆ. ನಮ್ಮಂಥ ಬಡ ನಾಡದೋಣಿ ಮೀನುಗಾರರು ಕತ್ತಲಿಂದ ಬೆಳಕು ತರಲಿಕ್ಕೆ ನೀವು ಪ್ರಯತ್ನ ಪಡ್ತಿದ್ದರೆ ನನ್ನೆಲ್ಲ ನಾಡದೋಣಿ ರಾಜ್ಯ ಒಕ್ಕೂಟ ಎಲ್ಲ ಸದಸ್ಯರ ಪರವಾಗಿ ನಿಮಗೆ ಪ್ರಪ್ರಥಮವಾಗಿ ನಮ್ಮ ನಾಡದೋಣಿ ಮೀನುಗಾರನ ಕತ್ತಲಿಂದ ಬೆಳಕು ತರಲಿಕ್ಕೆ ನೀವು ಪ್ರಪ್ರಥಮವಾಗಿ ವಿಸ್ತರಿಸುವಂಥಕ್ಕೆ ನಿಮ್ಗೆ ಅಭಿನಂದನೆ ತಿಳಿಸ್ತೇನೆ ಮೇಡಮ್. ಈಗ ಬೆಳಕು ಮೀನುಗಾರಿಕೆ ಅಂದರೆ ನಾವು 13 ವರ್ಷದಿಂದ ಇದು ನಿರೋಧಿಸ್ತಾ ಬರ್ತಿದ್ದೇವೆ. ಯಾವುದು ಪ್ರಪ್ರಥಮವಾಗಿ ಬುಲ್ಟ್ರಾಲ್ ಆವಾಗ 13 ವರ್ಷದಿಂದ ಈ ಬುಲ್ಟ್ರಾಲ್ ಲೈಟ್ ಫಿಶಿಂಗ್ ಮಾಡುವಂಥ ಬೋಟ್ಗಳು ನಮ್ಮ ಜೊತೆ ಸೇರಿ ಇಂದಿನ 10 ವರ್ಷದಲ್ಲಿ ಹೋರಾಟವನ್ನು ನಡೆಸ್ತಾ ಬರ್ತಾಯಿದೆ. ಒಂದು 4-5 ವರ್ಷ ನಮ್ಮ ಜೊತೆನೇ ಸೇರಿ ಬುಲ್ಟ್ರಾಲನ್ನು ನಿಷೇಧಿಸಬೇಕು ಎಂಬ ಇದನ್ನು ಕೂಗನ್ನು ಅವರು ನಮ್ಮ ಜೊತೆ ಸಂಘಟನೆ ಮಾಡಿ ಎಲ್ಲವನ್ನು ಮಾಡ್ತಿದ್ದಾರೆ. ಆನಂತರ ಅದ್ಯಾವುದೋ ಒಂದು ಮಾರಕವಾದ ಲೈಟ್ ಫಿಶಿಂಗನ್ನು, ಯಾವುದೋ ವಿದೇಶದಿಂದ ಬಂದಂಥ ಲೈಟ್ ಫಿಶಿಂಗನ್ನು ನಮ್ಮ ಬಡ ಮೀನುಗಾರ ಇದನ್ನು ಕಿತ್ತಿಡುವಂಥ ಪರಿಸ್ಥಿತಿ ಬರ್ತಾಯಿದೆ. ಇವಾಗಲೇ ನಾವು ಹೇಳ್ತಿದ್ದಾಗೆ ಹೈ ವೋಲ್ಟೇಜ್ ಲೈಟ್ ಹಾಕಿ ಈ ಸಮುದ್ರದಲ್ಲಿ ಈಗ ಆ್ಯಕ್ಚುಲಿ 12 ನಾಟಿಕಲ್ ಮೈಲ್ಗಿಂತ ಅಂತ ಹೇಳ್ತಾರೆ ಅವರು ಆರೋಪ ಮಾಡ್ತಿದ್ದಾರೆ. 12 ನಾಟಿಕಲ್ 210 ನಾಟಿಕಲ್ ಮೈಲ್ವರೆಗೂ ಮಾಡಲಿಕ್ಕಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆದೇಶ ಇದೆ. ಈ ಲೈಟ್ ಫಿಶಿಂಗ್ ಅಂದರೆ ಇದೊಂದು ದೊಡ್ಡ ಮಾರಕ ಅಂದರೂ ತಪ್ಪಾಗಲಿಕ್ಕಿಲ್ಲ. ನಮ್ಮಂಥ ಬಡ ಮೀನುಗಾರರ ಸಂಸಾರವನ್ನು ಕಿತ್ತು 1.5 ಲಕ್ಷ ಮೀನುಗಾರರು ರಾಜ್ಯದಲ್ಲಿ ಮೀನುಗಾರಿಕೆಯನ್ನು ಮಾಡ್ತೇವೆ. ಒಂದು ಚೈನ್ ಆಫ್ ಸಿಸ್ಟಮ್, ಚೈನ್ ಲಿಂಕ್ ಅಂತಾರೆ. ಇದರಲ್ಲಿ ಒಂದು 3 ಲಕ್ಷ ಕುಟುಂಬಗಳು ಬೀದಿ ಬರುವಂಥ ಪರಿಸ್ಥಿತಿ ಬರ್ತಾಯಿದೆ. ಇವಾಗಲೇ ಹೇಳ್ತಿದ್ದೆ, ಲೈಟ್ ಹೊರಗಡೆ ಹೋಗಿ ಒಂದು ಬೋಟಲ್ಲಿ ದೊಡ್ಡ ಪ್ರಕಾಶಮಾನವಾದ ಲೈಟನ್ನು ಹಾಕಿ ಆ ಕಲ್ಲು ಬಂಡೆ ಅಂತ ನಮ್ಮ ಭಾಷೆಯಲ್ಲಿ ಕಲ್ಲು ಬಂಡೆ, ಆ ಕಲ್ಲು ಬಂಡೆ ಎಲ್ಲ ತಾಯಿ ಮೀನು ಮರಿ ಬಿಡುವಂಥ ಮೀನನ್ನು ಇವರು ಲೈಟ್ ಪ್ರಕಾಶಮಾನ ಲೈಟ್ ಹಾಕಿ ಅದಕ್ಕೆ ಕ್ಯಾಚ್ ಆಗ್ತದೆ. ಈ ಮೀನೆಲ್ಲ ಆ ಮೀನು ಕ್ಯಾಚ್ ಆದಾಗ ತಾಯಿ ಮೀನು ಮರಿ ಮೀನು ಎಲ್ಲ ಆಗ್ತದೆ. ನಮಗೆ 10 ವರ್ಷ ಅಂತ ಆಗುವಂಥ ಮರಿ ಮಟ್ಟೆಯಲ್ಲಿ 10 ವರ್ಷನ ಮೀನುಗಾರಿಕೆ ಮಾಡುವಂಥದ್ದನ್ನು ಇವರು 1 ವರ್ಷದಲ್ಲಿ ನಾಶ ಮಾಡ್ತಾರೆ. ಅದರಿಂದ ನಮ್ಗೆ ಭಾರಿ ಕಷ್ಟ ಆಗ್ತದೆ. ಈ ಲೈಟ್ ಫಿಶಿಂಗ್ ಅಂದರೆ ನಾವು ಹೇಳಿದಾಗೆ ಒಂದು ದಿನಕ್ಕೆ ನಿಲ್ಲುವಂಥದ್ದಲ್ಲ, ಅದರಲ್ಲಿ ಈ ಸಂಪತ್ತನ್ನು ಗೋಚುವಂಥ ಇದು ದೊಡ್ಡ ಉದ್ಯಮಿಗಳು ಮಾಡುವಂಥದ್ದು. ಬಡ ಮೀನುಗಾರಿಕೆ ತೊಂದರೆ ದೊಡ್ಡ ಉದ್ಯಮಿಗಳು ಅಂತ ಮಾಡುವಂಥದ್ದು. ಇವತ್ತು ಅವರು ಅದನ್ನು ಬಿಟ್ಟು ನಾಳೆ ಬೇರೆ ಏನಾದ್ರು ಉದ್ಯೋಗ ಮಾಡ್ಬೋದು. ಆದರೆ ನಾವಾಗಲ್ಲ, ನಾವು ಮೂಲ ಮೀನುಗಾರರು, ನಾವು ಅಲ್ಲಿ ಸಮುದ್ರ ಸೈಡಲ್ಲಿ ಹುಟ್ಟಿ ಬೆಳೆದವರು, ನಮಗೆ ತೊಂದರೆ ಆಗ್ತದೆ. ಇವರು ಯಾವ ಹೊರ ರಾಜ್ಯದಿಂದ ಈಗ 30 ಜನ ನಮ್ಮ ದೋಣಿಯಲ್ಲೂ ದುಡಿತಾರೆ, ಅದು ಮೂಲ ಮೀನುಗಾರರು. ಆದರೆ ಅವ್ರ ಬೋಟ್ನಲ್ಲಿ ಒಂದು 25-30 ಜನ ದುಡಿತಾರೆ. 5 ಜನ ನಮ್ಮ ಈ ಕರ್ನಾಟಕ ರಾಜ್ಯದವರು ಬೇರೆ ಬೇರೆ ರಾಜ್ಯದಿಂದ ತಂದು ಅವರು ಮೀನುಗಾರಿಕೆ ಮಾಡ್ತಾರೆ. ಸ್ವಾಗತ. ಅದಕ್ಕೆ ಅವರು ಸಾಂಪ್ರದಾಯಿಕ ಯಾವಾಗ ಮಾಡ್ತಾರೆ, ಅನ್ಲೀಗಲ್ ಮಾಡಿದಂಥ ಮೀನುಗಾರಿಕೆಯನ್ನು ಮಾಡಲಿ, ನಾವು ಅವ್ರನ್ನಲ್ಲಿ ಏನೂ ಹೇಳೋದಿಲ್ಲ. ಅವರು ಈ ನಾವು ಇದು ನಮ್ಮದು ನಾಡದೋಣಿ ಅಂದರೆ ಈ ತೆಪ್ಪ ಮೀನನ್ನು ಕಂಡು ಹೊಡೆಯುವಂಥದ್ದು ಇದು, ಅದು ಯಾವುದೇ ಹಾನಿಕರ ಇಲ್ಲ. ಇವರು ಹಂಗಲ್ಲ. ಈ ಲೈಟ್ ಫಿಶಿಂಗ್ ಅಂದರೆ ಪ್ರಕಾಶವನ್ನು ಲೈಟ್ ಫಿಶಿಂಗ್ ಇಟ್ಟಾಗ ಮರಿ ಮೊಟ್ಟೆಗಳು, ಎಷ್ಟೋ ಸಣ್ಣ ಮೀನುಗಳು, ದೊಡ್ಡ ತಾಯಿ ಮೀನುಗಳು ಎಲ್ಲವೂ ಸರ್ವನಾಶ ಆಗ್ತದೆ. ನಾವೀಗ ಒಂದು ಉದಾಹರಣೆಗೆ ಆ ತಾಯಿ ಮೀನನ್ನೇ ಕೊಂದವಾಗ ನಮ್ಮ ಮುಂದಿನ ಮೀನುಗಾರಿಕೆ ಮೀನು ಬೆಳವಣಿಗೆ ಹೆಂಗಾಗ್ಬೋದು ನೀವು ನಾಶ ಆಗ್ತದೆ. ಮುಂದಿನ ದಿನದಲ್ಲಿ ಯಾವ ಥರ ಆಗ್ಬೋದು ಅದನ್ನು ಈಗ ಆದೇಶ ಇದೆ.
ಕೋರ್ಟ್ ಆದೇಶ ಇದೆ, ಸರ್ಕಾರ ಆದೇಶ ಇದೆ, ಅದು ಮಾಡಬಾರ್ದಂತ. ನಮ್ಮ ಇಲಾಖೆಯವರು ಏನು ಮಾಡ್ತಿದ್ರು ನನಗಂತೂ ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ. ಅದು ಕಡಿವಾಣವನ್ನು ಇಲಾಖೆ ಆಗಬೇಕು. ಮೊನ್ನೆ ನಡೆದ ಜಿಲ್ಲಾಧಿಕಾರಿ ಮತ್ತು ನಮ್ಮ ವರಿಷ್ಠಾಧಿಕಾರಿ ಮೀಟಿಂಗಲ್ಲಿ ನಡೆದವಾಗ, ಉಡುಪಿ ಜಿಲ್ಲೆಯಲ್ಲಿ ನಡೆದವಾಗ ಇದನ್ನು ಕ್ರಮ ಕೈಗೊಳ್ಳಬೇಕು. ನಮ್ಮ ವರಿಷ್ಠಾಧಿಕಾರಿಗಳು ಇಂಚಿಂಚಾಗಿ ಆ ಆದೇಶವನ್ನು ಇಲಾಖೆಯವರು ಓದೇಳುವಂಥ ನಮ್ಮ ಪರಿಸ್ಥಿತಿ ಬಂದಿದೆ. ನಮ್ಮ ಇಲಾಖೆಯವರಿಗೆ, ಮೀನುಗಾರಿಕೆ ಇಲಾಖೆ ಏನು ಇದು ಮಾಡ್ತಿಲ್ಲ. ಮೊನ್ನೆ ಭರವಸೆ ಕೊಟ್ಟಿದ್ದರು 10 ದಿನದೊಳಗೆ ನಮ್ಮ ಮೀನುಗಾರಿಕೆ ಇದು ಲೈಟ್ ಫಿಶಿಂಗ್ ಮತ್ತು ಬುಲ್ಟ್ರಾಲನ್ನು ನಿಷೇಧಿಸ್ತೇವೆ ಅಂತೇಳಿ. ನಾನು ಅದು ಕೇಳಿದ್ದೇನೆ, 10 ದಿನದೊಳಗೆ ಮಾಡಬೇಕು, ಇಲ್ಲಾಂದರೆ ಮತ್ತು ನಾವು ಬೀದಿಗಿಳಿಯುವಂಥ ಪರಿಸ್ಥಿತಿ ಬರ್ತದೆ. ಈ ಲೈಟ್ ಫಿಶಿಂಗಿಂದ ಅವರು ಮತ್ತೆ ಎಚ್ಚೆತ್ತುಗೊಳಿಸ್ಬೇಕಾಗತ್ತೆ. ಮತ್ತು ಮುಂದಿನ ದಿನದಲ್ಲಿ ಮೀನುಗಳ ಸಂತತಿ ನಾಶ ಆಗ್ತದೆ. ಮೀನುಗಾರಿಕೆ ಎಂಬುದನ್ನು ನಾವು ಮರ್ತು ಬಿಟ್ಟುವಂಥ ಪರಿಸ್ಥಿತಿ ಬರ್ತದೆ ಈ ಲೈಟ್ ಫಿಶಿಂಗ್. ಕುಟುಂಬಗಳು ಬೀದಿಗೆ ಬರ್ತದೆ ಅಂದ್ರೆ ಮಾತಾಡುವಾಗ ಹೇಳಿದ್ರಿ ನೀವು. ಸೊ ಮೀನುಗಾರಿಕೆನ ನಂಬಿಕೊಂಡು ಇರುವವರು ಇದ್ದಾರೆ ಇಲ್ಲಿ, ಎಷ್ಟು ಲಕ್ಷಾಂತರ ಜನರು. ಈಗ 1.5 ಲಕ್ಷ ಕುಟುಂಬ, ಅದಕ್ಕೆ ಮತ್ತೆ ಬೇರೆ ಬೇರೆ ಮೀನುಗಾರಿಕೆ 1.5 ಲಕ್ಷ ಕುಟುಂಬ ಇದೆ. ಅದಕ್ಕೆ ಈ ಬಲೆ ಫ್ಯಾಕ್ಟ್ರಿಯವರು, ಐಸ್ ಪ್ಲ್ಯಾಂಟ್ನವರು, ಗಾಡಿ ಅವರು ಸಂಸಾರವನ್ನು ಕಟ್ಕೊಂಡು ಇದು ಮೀನುಗಾರಿಕೆಯಿಂದ ನಾವು ಮುಂದಿನ ದಿನದಲ್ಲಿ ನಮ್ಮದು ಜೊತೆನೆ ಅವ್ರ ಮೀನುಗಾರಿಕೆಯನ್ನು ಸ್ಥಗಿತಗೊಳ್ತದೆ ಮೇಡಮ್. ಖಂಡಿತ ಆ ಮೀನುಗಾರಿಕೆಯನ್ನು ಸ್ಥಗಿತಗೊಳ್ತದೆ. ಅದಕ್ಕಾಗಿ ಅವರು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಲಾಖೆ ಅದಕ್ಕೆ ಏನು ಮಾಡ್ತಿತ್ತು ಅಂತ ನೀವು ಇಲಾಖೆಯವ್ರ ಜೊತೆಯನ್ನು ನೀವು ಸಂಪರ್ಕ ಮಾಡಿ ಕೇಳಬೇಕು, ಏನಾಗ್ತಿದೆ ಇಲ್ಲಿ, ಏನು ಅವರಿಗೂ ಅವರು ಉತ್ತರ ಕೊಡಬೇಕು. ಮೊನ್ನೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರ್ತಿದ್ರು, ರಾಜ್ಯ ಮಟ್ಟದ ಅಧಿಕಾರಿಗಳು ಬರಬೇಕಿತ್ತು, ಬರಲಿಲ್ಲ, ಯಾವುದೋ ಕಾರಣಾಂತರದಿಂದ ಏನೂ ಗೊತ್ತಿಲ್ಲ. ಅವರು ಬರಬೇಕಿತ್ತು. ಮುಂದಿನ ಪರಿಸ್ಥಿತಿ ಏನು? ನಾವು ಏನೇನೋ ಕನಸನ್ನು ಕಂಡಿದ್ದೇವೆ, ಬಡ ಮೀನುಗಾರರು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನೇನೋ ಕನಸನ್ನು ಹೊರ್ತಿದ್ದೇವೆ. ನಾವು ಮುಂದಿನ ದಿನದಲ್ಲಿ ಮೀನುಗಾರಿಕೆಯನ್ನು ಇದನ್ನು ಮುಂದುವರಿಸಬೇಕಿದ್ರೆ ಅವ್ರು ಹೇಳ್ತಾರೆ ಒಂದು ಮಾತು ವೇದಿಕೆಯಲ್ಲಿ, ಮೀನಿನ ಚಿತ್ರವನ್ನು ನೋಡುವಂಥ ಪರಿಸ್ಥಿತಿ ಮುಂದೆ ಬರ್ಬೋದು ಮೇಡಮ್. ಮಕ್ಕಳಿಗೆ ತೋರಿಸಿ ಮೀನು ಅಂತ ಹೇಳಿದ್ರೆ ಹೇಗಿದೆ, ಯಾವ ಮೀನು ಹೇಗಿದೆ. ನಾವು ಹಿಂದಿನವರು ಹೇಳ್ತಿದ್ದಾರೆ ಮೀನು ನಮ್ಮನ್ನು ಒರೆಸಿ ಬರ್ತಿದೆ. ಈಗ ಇದು ಅವೈಜ್ಞಾನಿಕ ಆಗಿ ಮೀನನ್ನು ನಾವು ಒರೆಸಿ ಹೋಗುವಂಥ ಭ್ರಮೆ ಬಂದಿದೆ ಈಗ. ಅದಕ್ಕಾಗಿ ನಾವು ಮುಂದಿನ ದಿನದಲ್ಲಿ ಜಾಗ್ರತೆ ಮಾಡಿಕೊಳ್ಬೇಕು. ಮೀನು ಅವರಿಗೂ ಹೇಳ್ತಿದೆ ಬುಲ್ಟ್ರಾಲ್ ಮತ್ತು ಲೈಟ್ ಫಿಶಿಂಗ್ ಇದೊಂದು ದೊಡ್ಡ ಮಾರಕವಾದ್ದು. ಈಗ ಲೈಟ್ ಫಿಶಿಂಗ್ ಬಗ್ಗೆ ನಮ್ಮ ಸೈಂಟಿಸ್ಟ್ಗಳೆಲ್ಲ ವರದಿ ಮಾಡಿ ಏನೇನು ಇದು ತೊಂದರೆ ಆಗ್ತದೆ ಎಲ್ಲವನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ನಾವು ಹೇಳುವುದಲ್ಲ, ಈಗ ನಮ್ಮನ್ನೇ ನಡೆದಂಥ ಇದರಲ್ಲಿ ಅವರು ಹೇಳ್ತಿದ್ದಾರೆ ಮುಂದಿನ ದಿನದಲ್ಲಿ ಮೀನುಗಾರಿಕೆ ಲೈಟ್ ಮತ್ತು ಬುಲ್ಟ್ರಾಲ್ ಇದ್ದರೆ ಎಲ್ಲ ನಾಶ ಆಗ್ತದೆ, ಮುಂದಿನ ದಿನದಲ್ಲಿ ಮೀನುಗಾರಿಕೆ ಹೋಗ್ತದೆ ಅಂತ ಅವರು ಒಂದು ವೇದಿಕೆಯಲ್ಲಿ ಹೇಳ್ತಾರೆ. ಆದರೆ ಮಾಡುವಂಥ ಕೆಲಸ ಅದನ್ನು ಮಾಡ್ತಿದ್ದಾರೆ. ಇಲಾಖೆಯವರಿಗೆ ವರದಿದೆ, ಯಾವುದು ಸೈಂಟಿಸ್ಟ್ ವರದಿದೆ, ಕಾಲೇಜಲ್ಲಿ ಫಿಶರೀಸ್ ಕಾಲೇಜ್ ಮಂಗಳೂರಿಂದ ವರದಿ ತರಿಸ್ಕೊಂಡಿದ್ದಾರೆ. ಏನಾಗ್ತದೆ ಮುಂದಿನ ದಿನದಲ್ಲಿ ಅವರೇ ಅಧ್ಯಯನ ಮಾಡಿ ಕೊಟ್ಟಂಥ ಕೋರ್ಟಲ್ಲಿ ವರದಿ, ಸರ್ಕಾರ ಮುಂದೆ ಮಂಡಿಸಂಥ ವರದಿ ಯಾರು? ಸೈಂಟಿಸ್ಟ್. ನಾವು ಮೀನುಗಾರಿಕೆಯಲ್ಲಿ ನಾವು ಇದು ಮಾಡಿದವಾಗ ಅವರನ್ನು ಇದನ್ನು ಮೀನುಗಾರಿಕೆ ಬಗ್ಗೆ ಅಧ್ಯಯನ ಮಾಡಿದರು, ಏನೇನು ಆಗ್ತದೆ, ಏನೇನು ಹೋಗ್ತದೆ, ಹೋಗುಗಳನ್ನು ಎಲ್ಲ ನಮ್ಮ ಸರ್ಕಾರದ ಸೈಂಟಿಸ್ಟ್ಗಳೆಲ್ಲ ಇದು ಮಾಡಿದ್ರು, ಅಧ್ಯಯನ ಮಾಡಿದ್ರು. ಅದು ಕೊಟ್ಟ ವರದಿಯನ್ನು ನನಗೆ ಒಂದು ಬೇಸರ ಸಂಗತಿ ಅಂದರೆ ನಮ್ಮ ಸರ್ಕಾರದ ಮತ್ತು ಕೋರ್ಟ್ ಆದೇಶ ಮುಂದೆ ನಾನು ದೊಡ್ಡವನಲ್ಲ ಅನ್ಸುತ್ತೆ ಯಾವುದೇ ಒಂದು ವಿಷಯದಲ್ಲಿ. ಅದನ್ನು ತಿರಸ್ಕಾರ ಮಾಡುವಷ್ಟು ಇವರು ಉದ್ಯಮಿಗಳು ಬರ್ತಿದ್ದಂದರೆ ಯಾವ ಮಟ್ಟಕ್ಕೆ ಬೆಳೆದ್ಬೋದು ಇದನ್ನು ಲ್ಯಾಬಿ? ನಾವು ಅವರಲ್ಲಿ ಕೇಳಬೇಕು, ಯಾವ ಮಟ್ಟಕ್ಕೆ ಲ್ಯಾಬಿ ಬೆಳೆದಿರ್ಬೋದು? ನಮ್ಗೆ ಅದು ನೋವಿನ ಸಂಗತಿ. ನಾವು ಹೇಳ್ತಿರ್ದು ಅವರು ಮಾಡಲಿ. ಈಗ ಮೀನುಗಾರಿಕೆ ಪರ್ಸಿನ್ ಬೋಟು ಇದು ತೆಪ್ಪವನ್ನು ನೋಡಿ ಮೀನು ಹೊಡೆದವಾಗ ಸಂತತಿ ನಾಶ ಆಗುವುದಿಲ್ಲ. ಮೇಲೆ ಬಂದ ಮೀನನ್ನು ಹೊಡೆಯೋದು ಅದು ಇದರಲ್ಲಿ ನಮ್ಮ ವಾತಾವರಣಕ್ಕಾಗಿ ತಕ್ಕಾಗಿ ಒಂದೊಂದು ಟೈಮಲ್ಲಿ ಒಂದೊಂದು ಮೀನು ಬರ್ತದೆ ನಮಗೆ, ಆವಾಗ ಮಾತ್ರ. ಇದು ಹಂಗಲ್ಲ. ಇದು ಬುಲ್ಟ್ರಾಲಿಂದ ಹೇಳಿದ್ರೆ ಎಷ್ಟೋ ಫೀಟ್ ಆಳದಲ್ಲಿ 2 ಬೋಟ್ಗಳು ಒಟ್ಟಾಗಿ ಮಾಡುವಂಥದ್ದು ಇದು ಬುಲ್ಟ್ರಾಲ್. ಅದು ಎಳೆದವಾಗ ಮರಿ ಮೊಟ್ಟೆ ಎಲ್ಲ ಸರ್ವನಾಶ ಆಗ್ತದೆ. ಮೀನುಗಾರಿಕೆ 100 ದೋಣಿ, ಸಾಂಪ್ರದಾಯಿಕ 100 ದೋಣಿ ಸಿಕ್ಕುವಂಥ ಮೀನು ಇವರು ಒಂದೊಂದೇ 2 ಬೋಟ್ ಒಟ್ಟಾಗಿ ಇಡುವಂಥ ಇದಾಗ್ತದೆ. ಅದು ದೊಡ್ಡ ಮೀನು, ಮರಿ ಮೊಟ್ಟೆ ಎಲ್ಲವನ್ನು ನಾವು ದೋಣಿಯವರು ಹಿಡಿದು ಒಂದು ಆಯದ ಮೀನುಗಳು. ಅದರಿಂದ ಏನೂ ಆಗೋದಿಲ್ಲ. ಈಗ ನಮ್ಮ ಕರೆಗೆ ಬರೋದು ಮರಿ ಮೊಟ್ಟೆ ಎಲ್ಲ ಬಿಟ್ಟು ಬಂದಂಥ ಮೀನುಗಳು ಬರ್ತದೆ, ಮೀನು ಉತ್ಪನ್ನ ಜಾಸ್ತಿ ಅದ, ನಾವು ಅದನ್ನು ಹಿಡಿತೇವೆ, ಮೀನುಗಾರಿಕೆ ಮಾಡ್ತೇವೆ. ಇದಾಗಲ್ಲ, ಇವರು ಮರಿ ಮೊಟ್ಟೆಯನ್ನು ಎಲ್ಲ ಸರ್ವನಾಶ ಮಾಡ್ತಿದ್ದಾರೆ. ಕಲ್ಲು ಆ ಥರ ಹೋಗಿ ಲೈಟ್ ಇಡೋದು. ಅದು ನಾವು ಕೇಳಿದ್ರೆ ಹೇಳ್ತಾರೆ, ನಿಮ್ಮ ಮಾಧ್ಯಮ ಮಿತ್ರರೆಲ್ಲ ಹೋಗಿದ್ರು, ಅಲ್ಲಿ ನಿಂತು ನೋಡಿದರೆ ನನ್ನ ಕಣ್ಣು ಇವತ್ತಿಗೆ ಅದು ಗ್ಲಾಸ್ ಹಾಯ್ಕೊಂಡು ಒಳ್ಳೆ ಫುಲ್ಲು ಕವರ್ ಆಗಿ ಆ ಲೈಟ್ ಬೋಟಿಗಂತ ನಿಲ್ಲುವಂಥದ್ದು ಇದು. ಅವರು ಬೋಟ್ನಲ್ಲಿ ಇದ್ದವರು 1-2-3 ಜನ, ಅಷ್ಟು ಪ್ರಕಾಶಮಾನವಾದ. ಈ ಮೀನುಗಳು ಯಾವ ಥರ ಆಗ್ಬೋದು? ಅಷ್ಟು ಇದಾಗ್ತದೆ. ಎಷ್ಟೋ ಕಿಲೋಮೀಟರ್ ಮೀನನ್ನು ಆಕರ್ಷಕವಾಗಿ ಅಳೆಯುತ್ತದೆ ಅದು. ಅದರಿಂದ ಭಾರಿ ತೊಂದರೆ ಆಗ್ತದೆ. ಕಲ್ಲು ಸೈಡಲ್ಲಿ ಬಿಡುವಂಥ ಮರಿಮಟ್ಟೆಯನ್ನು ಅದು ಮೀನು ಲೈಟಿನ ಪ್ರಕಾಶಮಾನಕ್ಕೆ ಮೇಲೆ ಬಂದು ಸರ್ವನಾಶ ಮಾಡ್ತಿದ್ದಾರೆ. ಇದನ್ನು ನಾನು ನಮ್ಮ ಮಾಧ್ಯಮದಿಂದ ಖಂಡಿಸ್ತೇನೆ. ಮುಂದಿನ ದಿನದಲ್ಲಿ ಮೀನುಗಾರಿಕೆ ಉಳಿಬೇಕು. ಆವಾಗ ಹೇಳಿದಾಗೆ ಮೇಡಮ್, ನೀವು ಮೀನಿನ ಚಿತ್ರವನ್ನು ತೋರಿಸುವ ಇದು ಭ್ರಮೆ ಬರ್ತದೆ, ಪರಿಸ್ಥಿತಿ ನಮ್ಗೆ ಬರ್ತದೆ 100ಕ್ಕೆ 100. ನಾನು ಯಾವಾಗ ಹೇಳ್ತಿದ್ದೇನೆ,
ನಮ್ಗೆ ಇವಾಗ 3 ವರ್ಷದೊಳಗೆ ನಮ್ದು ಹೋಗ್ಬೋದು, ಇವ್ರು 3 ವರ್ಷದೊಳಗೆ ಮತ್ತೊಂದು 6 ವರ್ಷದೊಳಗೆ ಇವರು ನಮ್ಮ ಜೊತೆ ಕೂತ್ಕೊಳ್ಬೇಕಾಗುತ್ತೆ ಫಿಶಿಂಗ್ ಇಲ್ಲದೆ. ಅವ್ರು ಉದ್ಯಮಿಗಳು, ಅವರು ಏನೇನೋ ಉದ್ಯೋಗ ಮಾಡ್ಬೋದು. ಬಡ ನಿಮಗೆ ನಮ್ಗೆ ಬಡ ಮೀನುಗಾರರು ರಕ್ಷಿಸಿ, ನಾವು ಒಂದು ಸ್ಲೋಗನ್ ಮೀನುಗಾರಿಕೆ ಉಳಿಸಿ ಮೀನುಗಾರರನ್ನು ರಕ್ಷಿಸಿ ಅಂತ, ಮೀನುಗಳನ್ನು ರಕ್ಷಿಸಿ ಮೀನುಗಾರಿಕೆ ಉಳಿಸಿ, ಇಷ್ಟು ನಾವು ಇದು ಮಾಡ್ತಿದ್ದೆ. ಇದು ಅವರು ಯಾಕೆ ಅರ್ಥ ಆಗ್ತಿಲ್ಲದೋ ಏನು ಅಂತ ಗೊತ್ತಾಗ್ತಿಲ್ಲ. ಮುಂದಿನ ದಿನದಲ್ಲಿ ನಾವು ಹೇಳಿದ್ದೇವೆ 10 ದಿನದೊಳಗೆ ನಮಗೆ ಇಲಾಖೆಯವರು ಇದಕ್ಕೆ ಉತ್ತರವನ್ನು ಕೊಡಲಿಲ್ಲ ಅಂತಾದರೆ ನಾವು ಉಗ್ರ ಹೋರಾಟವೂ ಮಾಡ್ತೇವೆ. ಮುಂದಿನ ಇಲಾಖೆ ನಾವು ಅನಿಷ್ಟವಾದಿ ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗಿದ್ದೇವೆ. ಆದರೆ ಮತ್ತೆ ಮುಂದಿನ ಮತ್ತೆ ನಮ್ಮ ಕಾರ್ಯದರ್ಶಿಯವರು ಹೇಳ್ತಾರೆ ಅದ್ರ ಬಗ್ಗೆ ಮತ್ತೊಂದು ಸ್ವಲ್ಪ ನಾನು ಮತ್ತೆ ಹೇಳ್ತೇನೆ, ಅದು ಏನೇನು ಮಾಡಬೇಕು, ಏನೇನು ನಮಗೆ ಆಗಿದೆ, ಏನೇನು ನೋವಾಗಿದೆ ಅದ್ರ ಬಗ್ಗೆನೂ ಮತ್ತೆ ಹೇಳ್ತೇನೆ. ಖಂಡಿತ. ಯಶವಂತ್ ಅವರೇ, ಈಗ 13 ವರ್ಷಗಳೇ ಆಗಿದೆ ಇಂಥ ಒಂದು ನೀವು ಪ್ರಾಬ್ಲಮನ್ನು ಫೇಸ್ ಮಾಡಿದ್ದು. ಮುಂಚಿನ ಯಾಕೆ ನೀವು ಇಷ್ಟೊಂದು ಪ್ರತಿಭಟನೆ ಮಾಡಲಿಲ್ಲ? ಮೊನ್ನೆ ಅಷ್ಟು ಜನ ಸೇರ್ಕೊಂಡಿದ್ರಿ, ಸೊ ತುಂಬಾ ಲೇಟ್ ಆಗಿಲ್ವಾ ನೀವು ಪ್ರತಿಭಟನೆ ಮಾಡಿರುವಂತದ್ದು? ಅದು ವಿಷಯ ಏನಂತ ಹೇಳಿದ್ರೆ, ನಮ್ದು ಹೋರಾಟದ ಒಂದು ಮನಸ್ಥಿತಿ. ಓಕೆ, ಸಾಂಪ್ರದಾಯಿಕ ನಾಡದೋಣಿ ಅಂತ ಹೇಳಿದಾಗ ನಾವು ನಾಡದೋಣಿಯ ಒಂದು ಬೇರೆ ನಾಡದೋಣಿಯವ್ರದ್ದು ಮಾತ್ರ ಅಂತಲ್ಲ, ಕೈರಪ್ಪಣಿ ಇರ್ಬೋದು, ಕಂತುಬಲ್ಲೆ ಇರ್ಬೋದು, ಬೇರೆ ಬೇರೆ ತರದ ಸಣ್ಣ ಸಣ್ಣ ಮೀನುಗಾರಿದ್ದಾರೆ, ಅವರ ಧ್ವನಿಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಯಾಕೆ ನಾವು ಮಾಡ್ಲಿಲ್ಲ ಅನ್ನುವಂಥ ಪ್ರಶ್ನೆಕ್ಕಿಂತ ಮಾಧ್ಯಮದವರಿಗೂ ಈ ವಿಷಯ ಗೊತ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಹೋರಾಟ ಮಾಡುವಂತಹ ಒಂದು ಇದೇ ಗೊತ್ತಿಲ್ಲ. ಯಾಕಂದ್ರೆ ಸಮುದ್ರದಲ್ಲಿ ಇರೋದ್ರಿಂದ ನಾವು ಮೀನನ್ನ ಹಿಡಿಯುವಂತದ್ದು, ಅದ್ರ ಮೂಲಕ ನಾವು ನಮ್ಮ ಅಗತ್ಯತೆಗಳನ್ನ ಪೂರೈಕೆ ಮಾಡುವಂತದ್ದು, ನಮ್ಮ ಕುಟುಂಬಗಳನ್ನ ನಾವು ಮಾಡುವಂತದ್ದು. ಆದ್ರೆ ಇವಾಗಿನ ಪರಿಸ್ಥಿತಿ ಏನಂತ ಹೇಳಿದ್ರೆ, ನಮ್ಮ ಬದುಕು ಅನ್ನುವಂಥದ್ದು ಸಾವಿನ ದೌಡೆಗೆ ಹೋಗುವಂಥದ್ದು. ಯಾಕಂದ್ರೆ ಒಂದೇ ನಾವು ಊಟ ಮಾಡ್ಬೇಕು, ಊಟ ಮಾಡ್ಲಿಕ್ಕೆ ನಮ್ಮ ಹತ್ರ ಏನು ಇಲ್ಲ ಅಂತ ಹೇಳಿದ್ರೆ ನಾವು ಒಂದೇ ಸಾಯ್ಬೇಕು, ದಯಾಮರಣ ಕೊಡಿ ಅನ್ನುವಂಥ ನಾವು ಸರ್ಕಾರ ಹತ್ರ ಬೇಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವಾಗ ಬೀದಿಗೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಅನಿವಾರ್ಯತೆ. ಯಾಕಂತ ಹೇಳಿದ್ರೆ ತುಂಬಾ ಕಷ್ಟದಿಂದದಲ್ಲಿ ನಾವು ಇದ್ದೇವೆ. ನೋಡಿ, ಒಂದು ಮೀನುಗಾರಿಕೆ ಅನ್ನುವಂಥದ್ದು ಒಂದು ಉಳಿದ್ರೆ ಒಂದು ಊರು ಉಳಿತದೆ. ಸಾಧಾರಣ 350-400 ಕಿಲೋಮೀಟರ್ ಅಲ್ಲಿ 3 ಜಿಲ್ಲೆ ಇದೆ, ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ನಮ್ಮ ಕಾರವಾರ ಜಿಲ್ಲೆ. ಆ 3 ಜಿಲ್ಲೆಯಲ್ಲಿ ಲಕ್ಷಾಂತರ ಮಂದಿ ಮೀನುಗಾರರು ಮತ್ತು ಅವರು ಅವಲಂಬಿತರು ಬದುಕುವಂತ ಒಂದು ಪರಿಸ್ಥಿತಿ. ಅದನ್ನ ಯಾರು ಪ್ರಕೃತಿ ಕೊಟ್ಟಿರುವಂತದ್ದು ನಮ್ಗೆ, ಆ ಪ್ರಕೃತಿ ಕೊಟ್ಟಿರುವಂತದ್ದನ್ನ ನಾವು ತಗೊಳ್ಬೇಕು ವಿನಃ ಅದನ್ನು ದೋಚಬಾರದು. ಅದನ್ನ ದೋಚಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಊರು ಅನ್ನುವಂಥ, ಈಗ ಹೋಟೆಲ್ ಉದ್ಯಮ ಇರಬಹುದು ಅಥವಾ ಬೇರೆ ಬೇರೆ ಉದ್ಯಮ ಇರಬಹುದು, ಒಂದು ಮೀನನ್ನ ಹಿಡಿದು ತಂದಾಗ ಅಲ್ಲಿ ವಹಿವಾಟನ್ನ ನಡೆದು ಅಲ್ಲಿನ ಬೇರೆ ಬೇರೆ ಒಂದು ಚೈನ್ ಲಿಂಕ್, ಅದು ಬೇರೆ ಬೇರೆ ಒಂದು ಮೀನುಗಾರಿಕೆಯಿಂದ ಅಲ್ಲಿನ ಹತ್ತಿರದ ಒಂದು ಯಾವ್ದು ಊರಿದೆ, ಆ ಬಂದರಿನ ಊರಿದೆ, ಆ ಊರು ಬೆಳೀತದೆ. ಆದ್ರೆ ಒಂದು ಲಕ್ಷಾಂತರ ಮಂದಿ ಮೀನುಗಾರರೇ ಇಲ್ಲ ಅಂತ ಆದಾಗ ಆ ಮೀನುಗಾರರು ಸತ್ರು, ಸಾಯ್ತಾರೆ, ಕುಟುಂಬದವರು ಸಾಯ್ತಾರೆ, ಅಲ್ಲಿನ ಒಂದು ಇಡೀ ಊರಿಗೆ ನಾಶ ಆಗುತ್ತೆ. ಹಾಗಾಗಿ ಇದನ್ನ ಉಳಿಬೇಕು ಅನ್ನೋ ಕಾರಣಕ್ಕೆ, ಯಾಕಂದ್ರೆ ನಮ್ಗೆ ನಾವು ಯಾರು ಎಷ್ಟು ಹೈಯರ್ ಎಜುಕೇಶನ್ ಅಥವಾ ಕಾನೂನು ತಿಳಿದವರಲ್ಲ. ಯಾಕಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಮಾಡೋರು, ಈಗ ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಬೋಟ್ಗಳನ್ನ ಬೋಟ್ಗಳನ್ನು ಮಾಡ್ತಾರೆ. ಆದ್ರೆ ಒಂದು ಕಡೆ ನಾಶ ಆದ್ಮೇಲೆ, ಈಗ ಈ ತೀರ ಪ್ರದೇಶ ನಾಶ ಆದ್ಮೇಲೆ ಅವ್ರು ಮತ್ತೊಂದು ಕಡೆಯಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಇದು ಮಾಡುವಂಥದ್ದು. ನೋಡಿ, ಬೆಳಿಗ್ಗೆ 4ರಿಂದ 5 ಗಂಟೆ ಬೆಳಕು ಹೊರೆಯೋಕ್ಕಿಂತ ಮೊದಲು ನಾವು ಸಮುದ್ರಕ್ಕೆ ಹೋಗ್ತೇವೆ. ಸಮುದ್ರಕ್ಕೆ ಹೋಗಿ ಆದ್ಮೇಲೆ ಏನೊಂದು ಬುತ್ತಿಯನ್ನು ತಕೊಂಡು ನಾವು ಹೋಗ್ತೇವೆ. ನಮ್ಮ ಮಕ್ಕಳು ಕಾಯ್ತಾ ಇರ್ತಾರೆ, ನಮ್ಮ ತಾಯಿ ಆಗಿರ್ಲಿ, ನಮ್ಮ ಹೆಂಡತಿ ಆಗಿರ್ಲಿ, ಅಥವಾ ನಮ್ಮ ಮಕ್ಕಳು ಕಾಯ್ತಾ ಇರ್ತಾರೆ, ಇವತ್ತೇನಾದ್ರೂ ಒಂದು ಆಗ್ಬೋದು, ನಮ್ಗೇನಾದ್ರು ರೇಷನ್ ಸಿಗ್ಬೋದು, ಅಥವಾ ನನ್ನ ಮಗಳಿಗೆ ಏನಾದ್ರು ಎಜುಕೇಶನ್ ಆಗ್ಬೋದು ಅನ್ನುವಂಥದ್ದನ್ನ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ತಾರೆ. ಆ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಒಂದು ಜೀವನ ಪಣಕ್ಕೆ ಇಟ್ಕೊಂಡು, ಯಾಕಂದ್ರೆ ಎಲ್ಲಾ ಒಂದು ಹಂತದಲ್ಲೂ ಕೂಡ ಒಂದೇ ತರ ಸಮುದ್ರ ಇರೋದಿಲ್ಲ. ಗಾಳಿ ಬರ್ತದೆ, ಮಳೆ ಬರ್ತದೆ, ನಮ್ಗೆ ಅನಿವಾರ್ಯ ಎಲ್ಲ ತರಲೇಬೇಕಾಗುವಂತ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಬೆಳಿಗ್ಗೆ ಹೋಗಿರುವಂತದ್ದು ಒಂದು ಹೋದ ಕೂಡಲೇ ಮೀನು ಸಿಗ್ತದ? ಕಷ್ಟ ಪಡ್ಬೇಕಲ್ಲಿ, ಹುಡುಕಬೇಕು. ಈಗಂತೂ ನಮ್ಗೆ ಎಷ್ಟೇ ಹುಡುಕಿದ್ರು ಕೂಡ, ಎಷ್ಟು ಬೆಳಿಗ್ಗೆಯಿಂದ ರಾತ್ರಿ ನೋಡಿದ್ರು ಕೂಡ ಒಂದ್ಸಲ ಮೀನು ಸಿಗೋದಿಲ್ಲ. ನಾವು ದುಡಿಯುವಂತದ್ದು ಎಷ್ಟು? 1,000 ರೂಪಾಯಿ ದುಡಿತೇವೆ, 500 ರೂಪಾಯಿ ದುಡಿತೇವೆ, ಅದು ಒಂದು ದಿವಸಕ್ಕೆ. ಆದ್ರೆ ಒಂದು ದಿವಸ ಏನೋ ಮೀನು ಸಿಕ್ಕಿ ಆದ್ಮೇಲೆ ಇನ್ನು ಮತ್ತೊಂದು ಮರು ದಿವಸ ಸಿಗುತ್ತಾ? ಮತ್ತೆ ಸಿಗೋದಿಲ್ಲ. 4 ದಿವಸಕ್ಕೋ, ವಾರಕ್ಕೊಂದ್ಸಲನೋ, ತಿಂಗಳಿಗೊಂದ್ಸಲ ಮೀನು ಸಿಗ್ತದೆ. ಪ್ರತಿ ದಿವಸ ಸಿಗುವಂಥದ್ದು ಅಲ್ಲ. ಅಷ್ಟು ಕಷ್ಟ ಅನಿವಾರ್ಯತೆ ಅಂತ ಇದ್ದಾಗ ಆ ಮೀನುಗಳೇ ನಮ್ಗೊಂದು ಅಮೃತ. ನೀವೇನು ಹಾಕಿದ್ದೀರಿ ಕತ್ತಲಲ್ಲಿ ಬೆಳಕು ಮೀನುಗಾರಿಕೆ, ಆ ಬೆಳಕು ಮೀನುಗಾರಿಕೆ ನಿಲ್ತ್ರೆ ಮಾತ್ರ ನಮ್ಮ ಒಂದು ಮನಸ್ಸಲ್ಲಿ ನಮ್ಮ ಬಾಳಲ್ಲಿ ಬೆಳಗುತ್ತದೆ. ಹಾಗಾಗಿ ಇದನ್ನ ಬೇರೆ ಬೇರೆ ಹಂತದಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ. ಯಾಕಂದ್ರೆ ನಾವು ಈ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಕೊಟ್ಟಿರುವಂತ ಕೊಡುಗೆ. ನಾವು ಅದನ್ನ ಅವ್ರು ಉಳಿಸ್ಕೊಂಡು ಹೋಗಿದ್ರು, ನಾವೀಗ ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಬೆಳೆಸ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ನಮ್ಮ ಭವಿಷ್ಯ
ಭವಿಷ್ಯದಲ್ಲಿ ನಮ್ಮ ಮಕ್ಕಳಾಗಿರ್ಲಿ ಅಥವಾ ನಮ್ಮ ಮುಂದಿನ ಜೀವನ, ನಮ್ಮ ಮುಂದಿನ ಪೀಳಿಗೆ ಆ ಮೀನುಗಾರಿಕೆ ಅನ್ನೋದು ಏನಂತ ತಿಳಿಯುವಂಥದ್ದಿಲ್ಲ. ಆ ಮೀನುಗಾರಿಕೆ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಸಾಂಪ್ರದಾಯಿಕವಾಗಿರುವಂತ ಒಂದು ಆಹಾರವೇ ಇಲ್ಲ. ಈ ಆಹಾರ ಪೂರೈಕೆ ಒಂದು ನಮ್ದು ಯಾವ್ದು ರೈತರ ಯಾವ್ದು ಒಂದು ಆಹಾರ ಪೂರೈಕೆ ಮಾದರಿ ಇದೆ, ನಮ್ದೊಂದು ಆಹಾರ ಪೂರೈಕೆ ಮಾದರಿ. ಆ ಮಾದರಿ ಇಲ್ಲ ಅಂತ ಹೇಳಿದ್ರೆ ಒಂದು ಆಹಾರದ ಒಂದು ಈಗ ಕೊಂಡಿಯ ಕಳಚಿ ಬಿದ್ದಂತಾಗುತ್ತೆ. ಮತ್ಸ್ಯ ಸಂಪತ್ತಿಗೆ ನೋಡಿ, ಲೈಟ್ ಫಿಶಿಂಗ್ ಬಗ್ಗೆ ನಮ್ಮ ನಾಗೇಶ್ ಅವರು ಹೇಳಿದ್ರು. ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಏನಂತ ಹೇಳಿದ್ರೆ, ಒಂದು ಹೆರಿಗೆ ವಾಲ್ಡ್ ಅಂತ ಏನ್ ಹೇಳ್ತಾರೆ, ಆ ಹೆರಿಗೆ ವಾಲ್ಡ್, ಮೀನುಗಳಿಗೆ ಹೆರಿಗೆ ವಾಲ್ಡ್ ಯಾವುದು ಅಂತ ಹೇಳಿದ್ರೆ ಒಂದು ಕಲ್ಲು. ಆ ಕಲ್ಲಿನಲ್ಲಿ ಒಂದು ಮೀನು ಇಲ್ಲ 1,000 ಲಕ್ಷಾಂತರ ಮರಿಗಳನ್ನು ಬಿಡ್ತವೆ, ಲಕ್ಷಾಂತರ ಮರಿಗಳನ್ನು ಬಿಡ್ತವೆ. ಅದು ಮೀನಿಗೆ ಸುರಕ್ಷಿತ ಅನ್ನೋ ಕಾರಣಕ್ಕೆ ಆ ಮೀನುಗಳು ಕಲ್ಲಿನಲ್ಲಿ ಬಂದು ಇರ್ತವೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕಿಲೋಮೀಟರ್ ಗಟ್ಟಲೆ ಬೆಳಕನ್ನ ಹಾಕ್ತಾರೆ, ಏನು ಇದನ್ನ ಲೈಟ್ ಏನ ಹಾಕ್ತಾರೆ, ಆ ಲೈಟಿಗೆ ಆಕರ್ಷಿತಗೊಂಡು ಕಲ್ಲಿನ ಬದಿಯಿಂದ ಆ ತಾಯಿ ಮೀನು ಇರ್ಬೋದು, ಮರಿ ಮೀನು ಇರ್ಬೋದು, ಬೋಟಿನ ಹತ್ರ ಬರ್ತವೆ. ಅಷ್ಟು ಮರಿಗಳು ಕಿತ್ಕೊಂಡು ಬರ್ತವೆ. ಯಾವ ಸಂತತಿ ಕೂಡ ಅಲ್ಲಿ ಇರೋದಿಲ್ಲ, ಎಲ್ಲವೂ ಕಿತ್ಕೊಂಡು ಬರ್ತದೆ. ಅದು ಒಂದು ಬೋಟ್ ಅಂತಹ 100 ಬೋಟ್ಗಳು ಇರ್ತವೆ. ಆ 100 ಬೋಟ್ಗಳಿಗೂ ಕೂಡ ಎಲ್ಲ ಕಲ್ಲಿನ ಬದಿಯಲ್ಲಿರುವಂತಹ ಮೀನುಗಳು ಬಂದಾಗ ತೀರದಲ್ಲಿರುವಂತಹ ಮೀನುಗಳು ಹೆರಗು ಬರ್ತವೆ. ನಾವು ಏನು ತೀರದಲ್ಲಿ ಮೀನುಗಾರಿಕೆ ಮಾಡ್ತೇವೆ, ಆ ತೀರದಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಆ ತೀರದಲ್ಲಿ ಮೀನೇ ಇರೋದಿಲ್ಲ. ಯಾಕಂದ್ರೆ ಲೈಟ್ಗೋಸ್ಕರ ಹೆರಗು ಹೋಗ್ತಾ ಇರ್ತವೆ ಮೀನು. ಆ ಮೀನು ಬಂದಾಗ ಆ ಮೀನುಗಳು ಎಲ್ಲ ಒಟ್ಟಾದಾಗ ಇವರು ಬಲೆಯನ್ನು ಹೊಡಿತಾರೆ. ಆ ಬಲೆಯನ್ನು ಹೊಡೆದಾಗ ಏನಾಗ್ತದೆ, ಆ ಸಣ್ಣ ಸಣ್ಣ ಮೀನುಗಳು ಬಲೆಯ ಹೊರಮೈಗೆ ತಾಗಿ ಅಲ್ಲೇ ಅಲ್ಲಿ ತೇಲ್ತಾ ಇರ್ತವೆ. ಏನು ದೊಡ್ಡ ದೊಡ್ಡ ಮೀನುಗಳು ಇರ್ತವೆ ಅದು ಸಿಗ್ತವೆ. ಹಾಗಾಗಿ ಪ್ರತಿದಿನವೂ ಈ ತರ ಅಕ್ರಮವಾದ ಮೀನುಗಾರಿಕೆ ಅಂತ ಮಾಡಿದ್ರೆ ಮೀನುಗಳು ಉಳಿಯುವಂತ ಪ್ರಮೇಯ ಇರುವುದಿಲ್ಲ. ಆ ಮೀನುಗಾರಿಕೆ ಇಲ್ಲ ಅಂತ ಹೇಳಿದ್ರೆ ಅವರಿಗೂ ಕಷ್ಟ, ಮುಂದೆ ನಮಗೂ ಕಷ್ಟ. ಹಾಗಾಗಿ ಇದನ್ನ ಮನಗೊಂಡು ಕೇಂದ್ರ ಸರ್ಕಾರ 2007ರಲ್ಲಿ ಒಂದು ಕಾಯ್ದೆಯನ್ನು ತರ್ತವೆ. 1986ರ ಒಂದು ಮೀನುಗಾರಿಕಾ ನಿಯಂತ್ರಣ ಕಾಯ್ದೆ ಏನುಂಟು, ಆ ಕಾಯ್ದೆಯೊಳಗೆ ಇದನ್ನು ಸೇರಿಸ್ತಾರೆ. ಇದನ್ನ ಸೇರಿಸ್ಕೊಂಡು 2007ರಲ್ಲಿ ಕೇಂದ್ರ ಸರ್ಕಾರ ಬರ್ತದೆ. ಕೇಂದ್ರ ಸರ್ಕಾರ ಇದನ್ನ ನಿಷೇಧ ಮಾಡಬೇಕು. ಏನು ಬುಲ್-ಟ್ರೋಲ್ ಏನಂತಿದೆ, ಆ ಬುಲ್-ಟ್ರೋಲ್ ಮತ್ತೆ ಲೈಟ್ ಫಿಶಿಂಗು ಮೀನುಗಾರಿಕೆಗೆ ಅಪಾಯಕಾರಿಯಾಗಿರುತ್ತೆ. ಏನು ಮೀನಿನ ಉತ್ಪತ್ತಿಯ ಮೇಲೆ ನೇರ ಪರಿಣಾಮ ಬೀಳುವಂತದ ಕಾರಣ, ಅದರ ನಾಶಕ್ಕೆ ಮೂಲ ಕಾರಣ ಆಗಿರೋದ್ರಿಂದ ಅದನ್ನ ನಿಷೇಧ ಮಾಡಬೇಕು ಅನ್ನುವಂಥದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ತಾರೆ. ಅವ್ರದ್ದು 200 ನಾಟಿಕಲ್ ಮೈಲಲ್ಲಿ ಕೇಂದ್ರ ಸರ್ಕಾರದ ಇದು ಬರ್ತದೆ. ರಾಜ್ಯ ಸರ್ಕಾರದ 12 ನಾಟಿಕಲ್ ಅಲ್ಲಿ ಬರ್ತದೆ. ಆವಾಗ ಏನಾಯ್ತು, ಆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ 2009ರಲ್ಲಿ ಹೌದು ಇದನ್ನ ಆಗಿದೆ ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ 2009ರಲ್ಲಿ ಇವರೊಂದು ಕಾಯ್ದೆ ತರ್ತಾರೆ. 12 ನಾಟಿಕಲ್ ಮತ್ತೆ 200 ನಾಟಿಕಲ್ ಅಲ್ಲಿ ಎರಡೂ ಕೂಡ ಅಕ್ರಮ ಮೀನುಗಾರಿಕೆ ಆಗಿರೋದ್ರಿಂದ ಅದನ್ನ ನಿಷೇಧ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಾಯ್ದೆಯನ್ನು ತರ್ತಾರೆ. ಆ ಕಾಯ್ದೆಗೆ ಕೂಡ ಇವರು ಕೋರ್ಟ್ ಅಲ್ಲಿ ಹೋಗ್ತಾರೆ, ಬುಲ್-ಟ್ರೋಲ್ ಮಾಡೋರು ಕೋರ್ಟ್ ಅಲ್ಲಿ ಹೋಗ್ತಾರೆ, ಇದನ್ನ ಆಗಬಾರ್ದು ಅನ್ನುವಂಥದ್ದು ಕಾರಣ. ಆದ್ರೆ ಹೈಕೋರ್ಟ್ ಏನಾಗುತ್ತೆ, ಅದನ್ನ ಹೌದು ಇದು ಸರಿಯಾದ ರೀತಿ ಮತ್ಸ್ಯ ಸಂತತಿ ಅನ್ನೋದಕ್ಕೆ ನಾಶಕ್ಕೆ ಕಾರಣ ಅನ್ನುವಂಥದ್ದು ಅಧ್ಯಯನ ಮಾಡಿಕೊಂಡು ನಿಷೇಧ ಮಾಡಿರುವಂಥದ್ದು. ಹಾಗಾಗಿ ಇದು ಸಮಂಜಸ ಅಂತ ಯಾರು ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ ಅದನ್ನ. ಆದ್ರೂ ಕೂಡ ಇದಿಷ್ಟು ಮಾಡಿದ್ರು ಕೂಡ ಅಧಿಕಾರಿಗಳು ಯಾಕೆ ಇದನ್ನ ಮಾಡ್ತಾ ಇಲ್ಲ, ಕೇವಲ ನಾವು ಪ್ರತಿ ಸಲ ಹೋದಾಗ ನಾವು ಒತ್ತಡದಲ್ಲಿರ್ತೇವೆ ಅಂತ ಹೇಳುವಂಥದ್ದು, ಅಥವಾ ನಮ್ಮಲ್ಲಿ ಏನು ಪವರ್ ಇಲ್ಲ ಅನ್ನುವಂಥದ್ದು. ಆದ್ರೆ ಮೊನ್ನೆ ನಮ್ಮ DC ಒಂದು ಮೇಡಮ್ ಅವ್ರದ್ದು ಒಂದು ಉಡುಪಿ ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಆಗ್ತದೆ. ಆ ಮೀಟಿಂಗ್ ಅಲ್ಲಿ ಓದಿ ಹೇಳ್ತಾರೆ, ಯಾರು ನಮ್ಮ SP ಸರ್, ಏನ್ರಿ ಸರಿಯಾಗಿರುವಂಥದ್ದು ಒಂದು ಸರ್ಕಾರದ ಮಾನದಂಡ ಇದೆ, ಆದ್ರೆ ಆ ಮಾನದಂಡ ನೀವೇ ಅಧಿಕಾರಿಗಳು ಇದು ಮಾಡ್ತಾ ಇಲ್ಲ ಅನ್ನುವಂಥದ್ದು ನೇರವಾಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ, ಕೇವಲ ರಿಪೋರ್ಟ್ ಅನ್ನು ಕಳಿಸ್ತಾರೆ. ಏನು 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 ಇದು ಬೆಣ್ಣೆಯನ್ನು ಇದಕ್ಕೆ ತುಪ್ಪವನ್ನು ಇರಿಸೋರು ಅಂತದನ್ನ ಮಾಡ್ತಾರೆ ಬಿಟ್ರೆ ನಿಜವಾಗಿ ಏನು ಇಂಪ್ಲಿಮೆಂಟ್ ಆಗಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ 10-15 ವರ್ಷದಿಂದ ಒಂದು ಸಂವಿಧಾನದಲ್ಲೋ ಒಂದು ಕಾನೂನದಲ್ಲೋ ಒಂದು ಅವಕಾಶ ಇರೋದನ್ನ, ಕಾನೂನನ್ನ ಪಾಲನೆ ಮಾಡಬೇಕಾಗಿರುವಂತ ಅಧಿಕಾರಿಗಳು ಅದನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ಏನಾಗಿದೆ ಅವರಿಗೆ, ನೀವು ಅವ್ರಿಗೆ ಕೇಳಬೇಕು. ಯಾಕಂದ್ರೆ ಕಣ್ಣಾರೆ ಒಂದು ಇದಿದೆ. ನೀವು ಇಲ್ಲಿ ನಿಮ್ಮ ಮರವಂತೆ ಬೀಚಿಂದ ನೀವು ಇಲ್ಲಿ ತ್ರಾಸಿಂದ ಹೋಗುವಾಗ ಅಲ್ಲಿ ಸಮುದ್ರ ತೀರ ಇರ್ತದೆ. ನೀವು ರಾತ್ರಿ ಅಲ್ಲಿ ನೀವು ಟ್ರಾವೆಲ್ ಮಾಡುವಾಗ ಅಲ್ಲಿ 100 ಬೋಟ್ಗಳು ಲೈಟ್ ಹಾಕಿರುವಂಥದ್ದು ಕಣ್ಣಿಗೆ ಕಾಣ್ತವೆ. ನೀವು ಸಮುದ್ರಕ್ಕೆ ಹೋಗಿ ನೋಡ್ಬೇಕಂತಿಲ್ಲ. ಅಧಿಕಾರಿಗಳು ಏನು ಹೇಳ್ತಾರೆ, ನಮ್ಮ ಹತ್ರ ದೋಣಿ ಇಲ್ಲ, ನಮ್ಮ ಹತ್ರ ಬೋಟ್ ಇಲ್ಲ, ನಾವು ಕೊಡ್ತೇವೆ ಬೋಟು, ನಾವು ಕೊಡ್ತೇವೆ ದೋಣಿ, ಬನ್ನಿ ನೀವು ತೋರಿಸ್ತೇವೆ ನಾವು. ಈಗ
ರೈತರದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೃಷಿ ಮಾಡಬೇಕಾಗಿದ್ರೆ ಅವರು ಬಿತ್ತನೆ ಮಾಡಿ ತೋರಿಸ್ತಾರೆ. ಇವರು ಮೀನುಗಾರಿಕೆ ಪರಿಸ್ಥಿತಿ ಅನ್ನುವಂಥದ್ದು ಗೊತ್ತಿಲ್ಲ. ಸಮುದ್ರದಲ್ಲಿ ಹೇಗೆ ಮೀನುಗಾರಿಕೆ ನಡೆಸ್ತಾರೆ, ಹೇಗೆ ಉಳಿಸ್ಬೇಕು ಅನ್ನುವಂಥದ್ದು ಮಾಹಿತಿ ಅವ್ರು ಕೊಡೋದಿಲ್ಲ, ನಾವೇ ಕೊಡ್ಬೇಕು ಅವರಿಗೆ, ಅಧಿಕಾರಿಗಳು. ಆದ್ರೆ ನಾವು ನೋವಾಗಿದೆ ಅನ್ನುವಂಥದ್ದನ್ನು ಇಷ್ಟು ಬೀದಿಯಲ್ಲಿ ಹೇಳಿದ್ರು ಕೂಡ ಅವ್ರು ಏನು ಹೇಳ್ತಾರೆ, ನಮ್ಗೆ ಮಾಹಿತಿ ಇಲ್ಲ, ಮೀನುಗಾರರು ಹೇಳ್ತಾ ಇಲ್ಲ, ಇನ್ನು ಹೇಗೆ ಬೀದಿಗೆ ಬಂದು ಹೇಳ್ತಾ ಇದ್ದೇವೆ, ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇವೆ, ಆದ್ರೂ ನಮ್ಗೆ ಮಾಹಿತಿ ಇಲ್ಲ, ನಮ್ಗಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಏನು ಒತ್ತಡ ಅವರಿಗೆ? ಹಾಗಾದ್ರೆ ಕಾನೂನನ್ನು ಅವ್ರು ರಕ್ಷಣೆ ಮಾಡೋದು ಬೇಡವಾ? ನೀವು ಬುಲ್ ಟ್ರಾಲ್ ಮೀನುಗಾರಿಕೆ ಇದು ಅಂದ್ರೆ ನೀವು ಡೇ ಫಿಶಿಂಗಿಗೆ ಹೋದ್ರೆ ಅಲ್ಲಿ ಮಾಡುವಂಥದ್ದು. ಸೊ ಇದು ಹೇಗೆ ಮಾಡ್ತಾರೆ ಅಂದ್ರೆ, ಬುಲ್ ಟ್ರಾಲ್ ಮೀನುಗಾರಿಕೆಯಿಂದ ಈ ಮೀನಿನ ಮರಿ ಯಾವ ರೀತಿಯಲ್ಲಿ ನಾಶ ಆಗ್ತದೆ ಅನ್ನುವಂಥದ್ದು? ಇವಾಗಲೇ ಹೇಳಿದಾಗೆ ಬುಲ್ ಟ್ರಾಲ್ 2 ಬೋಟ್ಗಳು, ಅದು 350 HP ಅಂತ ಇಡುವಂಥ ಕೆಪಾಸಿಟಿ ಇಡಬೇಕು ಇಂಜನ್. ಈಗ 700ರಿಂದ 800 HP ಇಟ್ಟು ಮೀನುಗಾರಿಕೆ ಮಾಡಿ 2 ಬೋಟುಗಳು ಮಾಡಿ ಎಳೆಯುವಂಥದ್ದು. ಇವಾಗ ಹೇಳಿದಾಗೆ ನಾವು 2 ಬೋಟ್ ಅಂದರೆ 800 ಅಂದರೆ 1600 ಹೌಸ್ ಪವರನ್ನು ಇಟ್ಟು ಅದು 700ರಲ್ಲೇ ಅದು ಬುಲ್ ಟ್ರಾಲು ನಿಷೇಧ ಮಾಡಲಿಕ್ಕೆ ಇಲ್ಲ, ಆದರೂ 2 ಅದು ಬಲೆ ಉದ್ದ ಆಳ ಕಂಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ, ನಾವೇ ಮೀನುಗಾರರೇ ಆಶ್ಚರ್ಯ ಪಡುವಂಥದ್ದು. ಅದು ಅಷ್ಟು ದೊಡ್ಡ ಆಳವಾದ ಬಲೆಯನ್ನು ಹಾಕಿ, ಅದು ನಮ್ಮ ಬಲೆ ಮಾಡೋರಿಗೆ ನಿಷೇಧವನ್ನು ಹೇರಿದ್ರು ಒಂದು ಟೈಮಲ್ಲಿ, ಆದರೂ ಏನೋ ಅವರು ಕಣ್ಣು ತಪ್ಪಿಸಿ ಮಾಡುವಂಥದ್ದು ಮಾಡ್ತಿದ್ದಾರೆ. ಅದು ಮಾಡಿದರೆ ಒಂದು ಎಷ್ಟೋ ಫೀಟು ನಾವೀಗ ಅದು ನಾವು ಹೇಳಬೇಕಾದ್ರೆ ಟ್ರಾಲ್ ಬೋಟ್ಗಳು 12 ನಾಟಿಕಲ್ ಮೈಲ್ ಒಳಗಡೆ ಯಾವುದೇ ಟ್ರಾಲಿಂಗ್ ಮಾಡಲಿಕ್ಕಿಲ್ಲ ಅಂತ ಆದೇಶ ಇದೆ, ಗೌರ್ಮೆಂಟ್ ಆದೇಶ ಇದೆ. ಅದನ್ನು ಬಿಕ್ಕಿ ಈಗ ನಾವು ನೀವು ಹೇಳಿದಾಗೆ ಮಾರ್ಸಾಮಿಯಲ್ಲಿ ನೀವು ಹೋಗುವಂಥ ಒಳ್ಳೆ ಪ್ಲೇಸಲ್ಲಿ ಎಲ್ಲ ಟ್ರಾವೆಲಿಂಗ್ ಮಾಡುವಾಗ ಅಲ್ಲಿ ಹತ್ರ ನೋಡಿದ್ರೆ ಅಲ್ಲೇ ಟ್ರಾಲಿಂಗ್ ಮಾಡ್ತಾರೆ, ಅದು ಮಾಡಲಿಕ್ಕಿಲ್ಲ. ಅದು ನಮ್ಮ ನಾಡದೋಣಿ ಮೀನು ಇಲ್ಲ, ಇದು ಕೈರಂಪಣಿ. ಆವಾಗ ಹಿಂದಿನ ಕಾಲದವರಿಗೆ ಹೇಳ್ತಿದ್ದಾರೆ, ಕೈರಂಪಣಿಯವರಿಗೆ ಬಲೆ 3 ದಿನ ಮೀನನ್ನು ತೆಗೆಯುತ್ತಿದ್ದಾರೆ. ನಮ್ಮ ನಾಡದೋಣಿಯವರು ಬಲೆಯನ್ನು ಹಾಕಿ ಎಳೆದು 3 ದಿನ ತನಕ ಮೀನನ್ನು ಎತ್ತುವಂಥ ಸಿಸ್ಟಮ್ ಇದೆ. ಬಲೆ ಕಟ್ಟಿ ಹಿಂದಿನವ್ರು ಹೇಳ್ತಿದ್ದಾರೆ, ಬಲೆ ಮಾಡು ಕಟ್ಟಿ ಅಂದೇಳಿ ಅಲ್ಲೇ ಕಟ್ಟಿ ಸಮುದ್ರ ಸೈಡಲ್ಲಿ ಕಟ್ಟಿ ಆ ಮೀನನ್ನು ಲಿಫ್ಟ್ ಮಾಡೋದು ಆಗುದಿಲ್ಲ, ಆಯ್ತು ಅಷ್ಟು ಮೀನನ್ನು ಹಿಡಿತದೆ. ಇವಾಗ ಇವರು ಆ ಕರೆ 12 ನಾಟಿಕಲ್ ಮೈಲ್ ಅಲ್ಲ, ಒಂದು 2 ಮಾರು ನೀರಲ್ಲಿ ಬಂದು ಎಳೆಯುವಂಥ ಶುರುವಾಗಿದೆ ಅವರು. ಅದು ಒಂದು ನಾವು ಹೇಳೋದು ವೈಜ್ಞಾನಿಕ ಮೀನುಗಾರಿಕೆ, ಅದು ಮಾಡಬಾರ್ದು. ಅದನ್ನು ಮಾಡಿದ್ರೆ ನಮ್ಮ ಮೀನುಗಾರ ಸಣ್ಣ ಸಣ್ಣ ಪಾತಿಯವರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಅದು ನೀವು ಹೇಳಿದಾಗ ಬುಲ್ ಟ್ರಾಲ್ ಬಗ್ಗೆ ಎಷ್ಟೋ ಒಂದು 50-60 ಫೀಟ್ ಆಳವಾದ ಬಲೆಯನ್ನು ಉಪಯೋಗಿಸಿ ಉದ್ದ ಒಂದು 200-300 ಫೀಟ್ ಉದ್ದವಾದ ಬಲೆಯನ್ನು ಉಪಯೋಗಿಸ್ತಾರೆ. ಅದು ದೊಡ್ಡ ಬಲೆ, ಅದರಿಂದ ಮರಿ ಮೊಟ್ಟೆ ಎಲ್ಲ ದೊಡ್ಡ ಮೀನು ಎಲ್ಲ ಸರ್ವನಾಶ ಆಗ್ತದೆ. ಅದು ನಾನು ಅವಾಗ ಹೇಳಿದ್ದೇನೆ, ಇದರಿಂದ ಎಷ್ಟೋ ಫೀಟ್ ಅಗಲವಾಗಿ 2 ಹೌಸ್ ಪೋರನ್ನು ಎಳೆದುವಾಗ ಕೆಲವು ಮೀನು ಎಳೆದ ಸ್ಪೀಡಿಗೆ, ಈ ಬುಲ್ ಟ್ರಾಲ್ ಎಳೆಯುವ ಸ್ಪೀಡಿಗೆ ಅಲ್ಲೇ ಸುತ್ತು ಹೋಗ್ತದೆ ಸಣ್ಣ ಸಣ್ಣ ಮೀನುಗಳು. ಅದು ಮತ್ತು ಆ ಕ್ವಾಡೆಂಟ್ ಅದು 34 mm ಹಾಕಬೇಕಿತ್ತು, ಅದು ಇದು 35 mm. ಈಗ ಸಣ್ಣ ಸಣ್ಣ mm ಹಾಕಿ ಅದು ಮೀನನ್ನು ಹಿಡಿತಾರೆ. ಕೆಲವು ಮೀನನ್ನು ಇಲ್ಲಿ ನಮ್ಮ ಇಲಾಖೆಯವರಿಗೂ ಯಾರಿಗೂ ಮೀನುಗಾರಿಗೂ ಗೊತ್ತಾಗ್ತಂತ ಸತ್ತ ಮೀನನ್ನು ನೀರಿಗೆ ಬಿಟ್ಟು ಬರ್ತಾರೆ, ಸಣ್ಣ ಸಣ್ಣ ಮೀನನ್ನು. ಇವರು ಅದೆಲ್ಲ ಆಯ್ದ ಮೀನನ್ನು ದೊಡ್ಡ ಮೀನನ್ನು ತಮ್ಮಕ್ಕೆ ತಗೊಳ್ತಾರೆ. ಅದರಿಂದನೂ ಎಷ್ಟೋ ಮೀನು ನಾವು ತರುವುದವರು ಸ್ವಲ್ಪ ಆದರೆ ಅದ್ರ 10 ಪಟ್ಟನ್ನು ನೀರಿಗೆ ಬಿಡ್ತಾರೆ ಸಾಯಿಸಿ. ಅದು ಎಲ್ಲಾದರೂ ನಾವು ಎಣಿಸು, ಅದು ದೊಡ್ಡ ಮೀನಾದರೆ ಎಷ್ಟೋ ಕುಟುಂಬ ಬದುಕ್ಬೋದು. ಅದರಿಂದ ಈ ಸಣ್ಣ ಮೀನನ್ನು ನಾವು ಬಿಟ್ಟಿದ್ರೆ ಇದು ಎಳಿಬಾರ್ದು. 35 mm ಹಾಕಬೇಕಿತ್ತು, ಅದು ಸಣ್ಣತಾಗ್ತಾರೆ. ಇವಾಗೇನು ನಮಗೆ ಒಂದು ಅನಿಸಿದ್ದು ಹೇಳ್ತಾರೆ ಅವರು, ನಮಗೆ ಗೊತ್ತಿಲ್ಲ, ಆದರೂ ನೋಡ್ಬೇಕು, ಸಣ್ಣ ಮೀನು ತರ್ತಾರೆ. ಆದರೆ 35 mm ಹಾಕಿದರೆ ಒಳ್ಳೆಯದು. ಅದು ಯಾವ್ದು ಕೇಳಿ, ಬುಲ್ ಟ್ರಾಲ್ ಮಾಡಲಿಕ್ಕೆ ಇಲ್ಲ, ಟ್ರಾಲ್ ಬೋಟಲ್ಲೇ ಹಾಕ್ಬೇಕು 35. ಈಗ ಬುಲ್ ಟ್ರಾಲಿಂದ ಅಷ್ಟು ಉದ್ದ ನೀವು ಆಲೋಚನೆ ಮಾಡಿ, ನಾವು ಸಣ್ಣ ರೂಪದಲ್ಲೇ ಮಾಡುವಂಥ ಇದನ್ನು ನಾವು ಅಷ್ಟು ದಡ್ಡದಲ್ಲಿ ಎಳೆದವಾಗ ಅದು ಮೀನು ಸಿಕ್ಕಿ ಸಾಯೋಕ್ಕಿಂತ ಸೈಡಲ್ಲಿ ಬಲೆ ತಾಗಿ ಸಾಯೋದು ಅತಿ ಹೆಚ್ಚಾಗ್ತದೆ. ಅದು ಎಳೆಯುವ ಸ್ಪೀಡು, ಅದು ಹೋಗುವಂಥ ಇದು, ಆ ಬಲೆ ಹೋಗುವ ಸ್ಪೀಡಿಗೆ, ಬೋಟ್ ಹೋಗೋ ಸ್ಪೀಡಿಗೆ, ಬಲೆ ಹೋಗೋ ಸ್ಪೀಡಿಗೆ ಅಷ್ಟು ಸಾಯ್ತದೆ. ಅದರಿಂದ ಅದನ್ನು ಖಂಡಿಸ್ತಿದ್ದೇವೆ. ಅದು ಸೈಂಟಿಸ್ಟನ್ನು ವರದಿ ತಗೊಂಡಿದ್ದಾರೆ, ಆ ಬಲೆಯನ್ನು ನೋಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದನ್ನು ದೊಡ್ಡ ಮಾರಕ ಲೈಟ್ ಒಂದು ಇದೊಂದು ಬುಲ್ ಟ್ರಾಲ್. ಆದರೆ ನಾನು ಮತ್ತೊಂದು ಹೇಳ್ತೇನೆ, ಈ ಟ್ರಾಲಿಂಗನ್ನು 12 ನಾಟಿಕಲ್ ಮೈಲ್ಗಿಂತ ಕರೆಗೆ ಬರಬಾರ್ದು. ಅದು ಹೊರಗಡೆ ಇದ್ದರೆ ಭಾರಿ ಅನುಕೂಲ ಆಗ್ತದೆ, ನಾಡದೋಣಿಯವರಿಗಾಗಲಿ ಸಣ್ಣ ಪಾತಿಯವರಿಗಾಗಲಿ. ಅದು ದೊಡ್ಡ ಮಾರಕ ಆಗ್ತದೆ. ಈ ಸಣ್ಣ ಇದು ಆಳದಲ್ಲಿ ಎಳೆದವಾಗ ಏನೋ ಒಂದು ಸ್ವಲ್ಪ ಮೀನು ತಪ್ತದೆ ಹೋಗ್ತದೆ. ಇದು ಕರೆಗೆ ಬಂದವಾಗ
ಅದು ನೆಲಕ್ಕೆ ಟಚ್ ಆಗುವಂಥ ಬಲೆ ಎಲ್ಲ ಇರ್ತದೆ ಇವಾಗ, ಅಷ್ಟು ಇದು ಮಾಡ್ತಾರೆ ಲೈಲ್ಯಾಂಡ್ ಬೋಟ್ನಲ್ಲಿ, ಇದು ಡೀಪ್ ಸೀಲೆಲ್ಲ. ಅದು ಅವಾಗ ಎಲ್ಲದೂ ಸರ್ವನಾಶ ಆಗ್ತದೆ ಮೀನು. ಅದರಿಂದ ಮೀನುಗಾರಿಕೆ ಹೋಗ್ತದೆ. ನಾವು ಇವತ್ತು ನೋಡಿದಂಥ ಮೀನನ್ನು, ಇವತ್ತೇನವರು ನಾವು ಸಣ್ಣ ನಾಡದೋಣಿಯವ್ರು ನೋಡಿ ಬಂದಿದ್ದ ಮೀನನ್ನು ನಾಳೆ ನಮ್ಮ ಫಸ್ಟಿನವ್ರು ನಾಳೆ ಸಿಗ್ತದೆ, ಅದು ಇವತ್ತೇ ಆಯ್ತು ನಾವು ಹಿಡ್ಕೊಂಡು ಬಂದು ನಮಗೆ ಇಷ್ಟು ಅಲ್ಪ ಸ್ವಲ್ಪ ಹಿಡ್ಕೊಂಡು ನಾವು ಬರ್ತೇವೆ, ಇದು ನಾಳೆ ಹಿಡಿಬೋದು ಎಂಬ ಆಲೋಚನೆ ಹಿಂದಿದ್ದಿತ್ತು. ಇವಾಗಿಲ್ಲ. ನಾಳೆ ಅಲ್ಲಿಗೆ ಆ ಟೈಮಿಗೆ ಅವ್ರು ಬಂದು ಅದನ್ನು ಅಷ್ಟು ಇದು ಮಾಡಿಬಿಡ್ತಾರೆ. ಅದೇ ಬುಲ್ಟ್ರಾಲ್. ಈ ಬುಲ್ಟ್ರಾಲ್ ಮಾಡೋದ್ರಿಂದ ಮತ್ತೊಂದು ಅಪಾಯಕಾರಿ, ಈ ದೊಡ್ಡ ಮೀನು ಸಣ್ಣ ಮೀನು ಅಂತ ಅದನ್ನು ದೊಡ್ಡ ಅಪಾಯಕಾರಿ ಅಂದರೆ ನಾವೀಗ ಈ ಬೈಗೆ ಮೀನು ಅಂತಾರೆ ಎಲ್ಲ, ಬೂತಾಯಿ, ಹಾಂ, ಅದು ತೆಪ್ಪದಲ್ಲಿ ಮೇಲಿರುವಂಥ ಮೀನು. ಅದು ನಮಗದು ನಾಡದೋಣಿಯವರು ನೋಡಿ ಅಂತ ಹೊಡೆಯುವಂಥ ಮೀನು. ಇದನ್ನು ಅವರು ಕೆಳಗಿಂದ ಮೇಲೆ ಬಲೆಯನ್ನು ಬಿಟ್ಟು ಆ ಮೇಲಿದ್ದ ಮೀನನ್ನು ಗೋಚುವಂಥ ಪರಿಸ್ಥಿತಿ ಬಂದಿದೆ. ಫಸ್ಟಿಗೆ ಟ್ರಾಲಿಂಗ್ ಅಂದರೆ ಕೆಳಗಡೆ ಅಂತ ಹೋಗುವಂಥದ್ದು ಇದು. ಈಗ ಮೇಲೆ ಎಲ್ಲ ಮೀನನ್ನು ಅವರೇ ಗೋಚಿದ್ದಾರೆ, ನಾವೇನು ಮಾಡಲಿ, ನಮ್ಗೆ ಅದು ಕಷ್ಟ ಆಗ್ತದೆ. ಎಷ್ಟು ಸಲ ಖಾಲಿ ಕೈಯಲ್ಲಿ ಬಂದಿದ್ರಿ ಹೀಗೆ? ಸೊ ಈಗ ನಾವು ಹೋಗುವಂಥದ್ದು ಈಗ ಒಂದು ತಿಂಗಳಲ್ಲಿ ಒಂದು 20 ದಿನ ಖಾಲಿ, 22 ದಿನ ಖಾಲಿ ಬರುವಂಥ ಭ್ರಮೆ. 25 ದಿನ 5 ದಿನ ಮೀನುಗಾರಿಕೆ ಮಾಡಿಕೊಂಡು ನಮಗೆ ಕಷ್ಟ ಆಗ್ತಿದೆ. 5 ದಿನ ಮೀನು ಸಿಗುವಂಥ ಪರಿಸ್ಥಿತಿ ಈಗ ಮಾಡ್ತೀರಾ ನೀವು? 5 ದಿನದಲ್ಲಿ ಭಾರಿ ಕಷ್ಟ. ನಮ್ಗೆ ಆಗುವಂಥ ಪೆಟ್ರೋಲ್, ಸೀಮೆ ಎಣ್ಣೆ ಅದ್ರ ಖರ್ಚಿಗೆ ಸಾಕಾಗ್ತಿಲ್ಲ. ಅದಕ್ಕೆ ಬೀದಿಗೆ ಬರುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ನಾವು ಬೀದಿ ಬರ್ಲಿಕ್ಕೆ ಕಾರಣ ಅದು ಇದೆ. ನಮಗೆ 5 ದಿನ ಇವರು ಮಾಡಿದಂಥ ಈ ವೈಜ್ಞಾನಿಕ ಮೀನುಗಾರಿಕೆಯಿಂದ ನಾವು ಬೀದಿ ಬರೋಕ್ಕೆ ಅದೇ ಕಾರಣ ಆಗ್ತಿದೆ. 5 ದಿನ ಅಷ್ಟೇ ನಾವು ಬರ್ತೇವೆ ಮೀನುಗಾರಿಕೆ. ಮೀನೊಂದು ಅಲ್ಪ ಸ್ವಲ್ಪ ತರ್ತೇವೆ. ಈಗ ಅದು ಸೀಮೆಎಣ್ಣೆಯಲ್ಲಿ ನಾವು ಹೇಳಿದ್ದೇವೆ ನಿನ್ನೆ, ಒಂದು ಸ್ವಲ್ಪ ದುಬಾರಿ ಆಗಿದೆ, ಅದನ್ನು ನಾವು ರೇಟನ್ನು ಕಡಿಮೆ ಮಾಡಬೇಕು. ಇಲ್ಲಾಂದರೆ ನಾವು ಹಿರಿಯವರು ಹೇಳ್ತಿದ್ರು, ಮೀನು ನಮ್ಮನ್ನು ಹೊರಿಸಿ ಬರ್ತೈತೆ. ಈಗ ನಾವು ಹೊರಿಸುವಂಥ ಟೈಮಲ್ಲಿ ನಮ್ಮ ಸೀಮೆಎಣ್ಣೆ ಅಷ್ಟೇ ಖರ್ಚಾಗ್ತದೆ. ನಮಗೆ ಪೆಟ್ರೋಲ್ ರೇಟ್ ಗಗನಕ್ಕೇರಿದೆ, ಸೀಮೆಎಣ್ಣೆ ರೇಟ್ ಅದು ನಾವು ಹುಡ್ಕೊಂತ ಹೋಗ್ಬೇಕಲ್ಲ, ಭಾರಿ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಬರಿಗೈಯಲ್ಲಿ 22 ದಿನ 25 ದಿನ ಅಂದಾಜು. ಇವಾಗಂತೂ ಏನೂ ಇಲ್ಲ. ನವಂಬರ್ ತಿಂಗಳಿಂದ ಫಸ್ಟೇ ಮೇ ತಿಂಗಳವರೆಗೂ ನಾವು ಏನೋ ಫಿಶಿಂಗ್ ಆಗ್ತಿದೆ ಇಂದಿನ. ಈಗ ನವಂಬರ್ ಅಂತ್ಯದೊಳಗೆ ನಮ್ಮ ನಾಡದೋಣಿ ಮೀನುಗಾರಿಕೆ ಫಿಶಿಂಗನ್ನು ಸ್ಥಗಿತಗೊಳ್ತಿದೆ. ಅದು ಬೇಸರ ಸಂಗತಿ. ನಾವೀಗ ಅದು ನಾವು ಮುಂದಿನ ದಿನದಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು. ಇವತ್ತೇ ಶುರುವಾಗಿದೆ, ಈಗ ಮೀನುಗಾರಿಕೆಯನ್ನು ಸ್ಥಗಿತ ಆಗ್ತಿದೆ. ಅವರು ಲೈಟ್ ಫಿಶಿಂಗು ಇವಾಗ ನಾವು ಅದಲ್ಲದೆ ಹೇಳ್ತಿದ್ರು. ಲೈಟ್ ಫಿಶಿಂಗ್ ಅಂದರೆ ನಮ್ಮ ಇಲಾಖೆಯವರು ಮೊನ್ನೆ ಹೇಳಿದರು, ಯಾರಿಗೂ ಗಮನಕ್ಕಿರುವುದಿಲ್ಲ. ನಮ್ಮ ಮಾನ್ಯ ಸಚಿವರು ಅವ್ರಿಗೆ ಗಮನಕ್ಕಿರೋದು, ಅವ್ರದ್ದೇ ಇರುತ್ತೆ. ಇಲಾಖೆಯವ್ರು ಮಾಡಬೇಕಾದ ಕೆಲಸ, ಸಚಿವರು ಮಾಡೋದಲ್ಲ ಕೆಲಸ. ನಾನು ಹೇಳಿದೆ, ಈಗ ತಿಂಗಳು ಬೆಳಕು ಅಂತಾರೆ ನಮ್ಮ ಇದರಲ್ಲಿ ಮೀನುಗಾರಿಕೆಯಲ್ಲಿ. ಆವಾಗ ಬೆಳಕು ಮೀನುಗಾರಿಕೆಯನ್ನು ನಿಲ್ಲಿಸ್ತಾರೆ ಅವರು. ಅದು ಬಂದರಲ್ಲಿ ಇರ್ತಾರೆ. ಈಗ ಹೋಗಲಿಲ್ಲ, ಒಂದು 2-3 ದಿವಸ ಆಗಿದೆ, ನಮ್ಮ ಬಂದರಲ್ಲೇ ಇದೆ ಬೋಟೆಲ್ಲ. ಆವಾಗ ನೇರವಾಗಿ ಅದನ್ನು ಅವ್ರ ಕಣ್ಣಿಗೆ ತೋರ್ತದೆ, ಮಾಡ್ಬೋದಲ್ಲ. ಅದು ಜನರೇಟ್ 20 KV ಜನರೇಟ್ರ್, ನಿಮ್ಗೆ ಗೊತ್ತಾ, 20 KV ಹೈ ವೋಲ್ಟೇಜ್ ಜನರೇಟ್ರಲ್ಲಿ ಅದು ಪ್ರಕಾಶಮಾನ. ನಮಗೀಗ ಕೂತಿದ್ದೇವೆ, ಈ ಲೈಟನ್ನು ನಮ್ಗೆ ಇದಾಗ್ತದೆ, ಕಣ್ಣಿಗೆ ಹೋಗಿದೆ. ಇದಕ್ಕಿಂತ ಎಷ್ಟೋ ಪಟ್ಟಾದ ವೋಲ್ಟೇಜನ್ನು ಇಟ್ಟು ಲೈಟ್ ಮೀನುಗಾರಿಕೆ ಮಾಡೋದು. ಎಷ್ಟೋ ಲೈಟ್ ಇದೆ. ಇದು ಒಂದು ಲೈಟಿಗೆ ನಾವು ನಮಗೆ ಕಣ್ಣು ಕೂಗ್ತದೆ. ಅದು ಎಷ್ಟೋ ದೊಡ್ಡ ಒಂದು 10-20 ಲೈಟನ್ನು ಅಳವಡಿಸಿ ಮೀನುಗಾರಿಕೆ ಮಾಡ್ತೇವೆ ನಾವು. ಇದ್ರ ಮಾಧ್ಯಮಕ್ಕೆ ಮುಂದಿನ ಮೀನುಗಾರಿಕೆಯನ್ನು ಯಾರು ಅವರು ಸರಿ ಮಾಡ್ಕೊಳ್ಬೇಕಲ್ಲ. ನಾವು ಈಗ ಇಲಾಖೆಯ ಒಂದು ಭಾಗ, ನಮ್ಮದು ಇಲಾಖೆಯವ್ರದ್ದು ತಪ್ಪಿದೆ. ನಾನು ಹೇಳೋದು ಇಲಾಖೆಯವ್ರು ತಪ್ಪಿದೆ, ನಮ್ಮ ಮೀನುಗಾರದ್ದು ಒಂದು 25% ತಪ್ಪಿದೆ. ಅವರು ಅದನ್ನೇ ಕಡಿಯೋಣ ಹಾಕ್ಬೇಕಾದ ಇಲಾಖೆಯವರು, ಅದೂ ಆಗ್ತಿಲ್ಲ, ಇವರು ಆಗ್ತಿಲ್ಲ. ಅದರಲ್ಲಿ ಅದು ಹೇಳ್ತಲ್ಲ, ಯಾರೋ ಚೆಲ್ಲಾಟದಲ್ಲಿ ಬಡವ ಕೂಸು ಆಗತ್ತೆ, ಈ ಥರ ಪರಿಸ್ಥಿತಿ. ಅದಕ್ಕೆ ನಾವು ಈಗ ಬಡವ ಮೀನುಗಾರರು ನಾವು ಬೀದಿ ಬರೋ ಪರಿಸ್ಥಿತಿ ಆಗಿದೆ ಅವರಿಂದ. ಅವರು ಏನು ಮಾಡ್ತಿದ್ರು ಅಲ್ಲಿ. ನಮ್ಮ ಮತ್ತೊಂದು ವಿಶೇಷವಾಗಿ ಮೇಡಮ್ ನಾವು ಮಾಧ್ಯಮ ಮುಂದೆ ಹೇಳ್ತೇವೆ, ಅವ್ರು ಹೇಳೋದು ಏನು ಕೊಟ್ಟಿದ್ರು ಬಿಟ್ಟಿಲ್ಲ. ಅವರು ವೈರ್ಲೆಸ್ ಅಂತ ಇದೆ ನಮ್ಮದು ಬೋಟ್ನಲ್ಲಿ, ದೋಣಿ ಎಲ್ಲ ನಮ್ಮ ಸೇಫ್ಟಿಗೆ ಅಳವಡಿಸಿದಂಥ ಒಂದು ಇದು ವೈರ್ಲೆಸ್. ಈಗ ಪೊಲೀಸ್ ಇಲಾಖೆಯಲ್ಲಿರುವಂಥದ್ದು ಅದೇ ಥರ ವೈರ್ಲೆಸ್. ನಾವು ಮೆಸೇಜ್ ಪಾಸ್ ಮಾಡಲಿಕ್ಕೆ ನಮ್ಮ ನೆಟ್ವರ್ಕ್ ಪಾಸ್ ಆಗೋದಿಲ್ಲ ಮೊಬೈಲಲ್ಲಿ. ನಮಗೇನಾದ್ರು ಅನಾಹುತ ಆದವಾಗ ನಾವು ಕಸ್ಟಮ್ ಕರಿಬೇಕು, ಇಲ್ಲ ದೋಣಿಯವ್ರು ಇನ್ನೊಬ್ಬರನ್ನ ಕರಿಬೇಕು, ಆ ವೈರ್ಲೆಸ್. ಆವಾಗ ಅವ್ರು ಹೇಳ್ತಾರೆ, ನಮ್ಮ ದನಿಗಳು ಅವ್ರಿಗೆ ಏನೇನೆಲ್ಲ ಕೊಡಬೇಕು ಕೊಟ್ಟು ಬಂದಿದ್ದೇವೆ. ಆಗ ಬೇಜಾರು ಸಂಗತಿ, ನಮಗೆ ದುಡ್ಡು ಅವರಿಂದ ನಮ್ಮ ಬಂಡಾಯ ಶಾಲೆಗಳಲ್ಲ, ಏನೂ ಕೊಡಲಿಕ್ಕಾಗೋದಿಲ್ಲ. ಅವರು ವೈರ್ಲೆಸ್ ಹೇಳ್ತಾವೆ ನಮಗೆ, ನಾವು ಅಲ್ಲಿ ಆಘಾತ ಹೋಗ್ತೇವೆ. ನಮ್ಮ ದನಿಗಳು ಸೂಟ್ ಕೇಸನ್ನು ಕೊಟ್ಟಿದ್ದಾರೆ, ಅದನ್ನೇ ನಾವು ಚಿಂತನೆ ಮಾಡಬೇಕು. ನಮ್ಗೆ ಕೊಡ್ಲಿಕ್ಕಾಗೋದು. ನಮಗೆ ಒಂದು ಯಶವಂತ ಹೇಳಿದಾಗೆ ಒಂದಂತೂ ಊಟಕ್ಕೆ ಕಷ್ಟ ಇದೆ, ನಾವು ಎಲ್ಲಿಂದ ಕೊಡಲಿ ಅವರಿಗೆ? ಅದು ಬೇಕಾದರೆ ಅವ್ರು ಹೇಳಲಿ, ನಾವು ಬೇಕಾದರೆ ಕೂಲಿ ಅದು ಇದ್ದದ್ದಲ್ಲೇ ಏನು ಬೇಕಾದ್ರೆ ಅವ್ರಿಗೆ ಕೊಡುವಂಥ ಪರಿಸ್ಥಿತಿ ಕೊಡ್ತೇವೆ ನಾವು. ನಮ್ಮ ಮೀನುಗಾರಿಕೆ ಕೊಡೋಕೆ ನಮಗೇನು ಅನ್ಯಾಯಕ್ಕಲ್ಲ. ಈಗ ಕೋರ್ಟಿಂದ ಆದೇಶ ಪಾಲನೆ ಮಾಡಬೇಕಾದ್ದು ಮೇಡಮ್ ಅಧಿಕಾರಿಗಳು. ಈಗ ನಮ್ಮ ಮೀನುಗಾರರು ಅವ್ರು ಏನು ಮಾಡ್ತಾರೆ, ಅವ್ರ ಆಸೆ. ಈಗ ಯಾರಿಗಾಗಲೇ ಅವ್ರವ್ರ ಆಸೆ ಇರ್ತದೆ, ಅವ್ರವ್ರು ಮಾಡ್ತಾರೆ, ಅದು ಯಾರೋ ಉದ್ಯಮಿಗಳು. ಆದರೆ ಅದನ್ನು ಕಡಿವಾಣ ಇಡಬೇಕಾದ್ದು ಇದು. ನಂಗೆ ಮತ್ತೊಂದು ಬೇಜಾರು ಸಂಗತಿ, ಮೊನ್ನೆ ಗಣಿಗಾರಿಕೆ ಬಗ್ಗೆ ಸಣ್ಣ ವಿಷಯದ ಬಗ್ಗೆ
ವಿಧಾನಸಭೆಯಲ್ಲಿ ಮೊನ್ನೆ ಕಲಾಪದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ, ಅಧಿವೇಶನದಲ್ಲಿ. ಅಧಿವೇಶನದಲ್ಲಿ ನಾವು ಎಲ್ಲ ಜನಪ್ರತಿನಿಧಿಗಳು ಕೊಟ್ಟಿದ್ದೇವೆ. ಅದು ನಮ್ಮ ಮೀನುಗಾರ, ಬಡ ಮೀನುಗಾರರ ಬಗ್ಗೆ ನ್ಯಾಯ ಇದ್ದಂತ ಯಾರೂ ಚರ್ಚೆ ಇರಲಿಲ್ಲ. ಅದು ಯಾಕೆ ನಮಗೆ ಗೊಂದಲ. ಆದರೆ 19 ಕ್ಷೇತ್ರ ನಮ್ಮ MLA, ಅದರಲ್ಲಿ 11 ಕ್ಷೇತ್ರ ಮೀನುಗಾರರ ಕ್ಷೇತ್ರವನ್ನು ಅವಲಂಬಿಸಿದೆ ಹೆಚ್ಚಿನ ಇದು ಮತ ಬಾಂಧವರು. ಯಾಕೆ ಅವ್ರಿಗೆ ಅದನ್ನು ಒಂದು ಗಮನದಲ್ಲಿಲ್ಲೋ ಏಕೆ ಗೊತ್ತಿಲ್ಲ. ಅತಿ ಹೆಚ್ಚು ಮೀನುಗಾರಿಕೆ ಈ ಸಣ್ಣ ನಮ್ಮ ಯಾರು ಹೇಳಿದವಾಗ ಈ ಇಲೆಕ್ಷನ್ ಟೈಮಿಗೆ ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ ಮೀನುಗಾರನೇ. ಕ್ಯಾನಸ್ಗೂ ಅದಕ್ಕೂ ಇದಕ್ಕೂ ಬನ್ನಿ, ಅದು ಇದು ನಿಮಗೆ ಆ ಸೀಮೆಣ್ಣೆ ಅದು ಇದು ಅಂತ. ಆದರೆ ಆ ಮೂಮೆಂಟಲ್ಲಿ ನಮ್ಗೆ ನೆನಪಾಗೋದಿಲ್ಲ ಅಂತ ನಮ್ಗೆ ಬೇಜಾರು ಸಂಗತಿ. ಅಷ್ಟು ನೋವಾಗ್ತದೆ. ನಾವು ಅವ್ರಿಗೆ ಎಣಿಸ್ಕೊಂಡಿರ್ಬೋದು ಫಸ್ಟಿನ ಥರ ಈಗ ಮೀನುಗಾರಿಕೆ ಹೋಗಿ ಅವ್ರು ಸಂಜೆ ಬರೋದು ಅವ್ರದ್ದು ಅದೇ ಇದಂತ. ಇವಾಗೂ ನಮ್ಮ ಯುವಕರು ಅದರಲ್ಲಿ ಒಂದು ಸ್ವಲ್ಪ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಈಗ ಏನೇನು ಮಾಡಬೇಕಂತ ತಿಳುವಳಿಕೆ ಇದ್ದದ್ರಿಂದ ನಾವು ಇಲ್ಲಿ ಬೀದಿ ಬಂದು ಕಾನೂನು ಹೋರಾಟ ಮಾಡಲಿಕ್ಕೂ ಏನೋ ನಾವು ಸಜ್ಜಾಗ್ತೇವೆ. ನಮಗೆ ನ್ಯಾಯ ಸಿಗಬೇಕು. ನಾವು ಮಾಧ್ಯಮ ಮುಂದೆ ಹೇಳೋದಷ್ಟೇ, ಅನ್ಯಾಯದ ವಿರುದ್ಧ ನಾವು ಅನ್ಯಾಯ ಮಾಡ್ತೇವೆ ಅಂತ ಹೇಳೋದಿಲ್ಲ. ನ್ಯಾಯ ಸಿಗಬೇಕು ನಮ್ಮದು ಹೋರಾಟ. ಅದು ಮುಂದಿನ ದಿನದಲ್ಲಿ ಮೀನುಗಾರಿಕೆ ಹುಡುಕು ದೊಡ್ಡ ನಮ್ಮ ಇದು ಆಸೆ ಅಂತ ಹೇಳಿದ್ರೆ, ಹಿರಿಯೂರು ನಮ್ಮ ತಂದೆ ಅಜ್ಜನು ಕೊಟ್ಟಂತ ಇದನ್ನ ನಾವು ಮುಂದೆ ಉಳಿಸ್ಕೋಗ್ಬೇಕು. ಇಷ್ಟು ಬಿಟ್ಟರೆ ನಮಗೆ ಬೇರೆ ಅವ್ರ ಮೇಲೆ ಹೌದು ಯಾರ ಮೇಲೂ ದ್ವೇಷ ಇಲ್ಲ. ಯಾವುದೇ ಅವ್ರು ಹೇಳಿದ ಬಂಡಾಯ ಯಾರೇ ಇರಲಿ, ಅವ್ರ ಉದ್ಯೋಗವನ್ನು ಮಾಡಲಿ, ಯಾವ ರೀತಿ ಮಾಡಬೇಕು ಕ್ರಮಬದ್ಧವಾಗಿ ಮಾಡಲಿ ನಾವು ಸ್ವಾಗತಿಸ್ತೇವೆ. ಅದಕ್ಕೇನಿಲ್ಲ. ಇದು ಈ ಥರ ಅವೈಜ್ಞಾನಿಕವಾಗಿ ಮಾಡುವಂಥ ಮೀನುಗಾರಿಕೆಯನ್ನು ಇವತ್ತಿಗೆ ತಡೆ ಹಿಡಬೇಕು. ಅದು ಮಾಧ್ಯಮ ಮೂಲಕ ಹೇಳ್ತೇನೆ. ನಾವು 10 ದಿನ ಗಡುವನ್ನು ಕೊಟ್ಟಿದ್ದೇವೆ. ಅನಿಷ್ಟವಾದಿ ಹೋರಾಟವನ್ನು ಮಾಡ್ತೇವೆ ಮುಂದಿನ ದಿನದಲ್ಲಿ. ಇಲ್ಲಾಂದರೆ ಅದು ಏನು ಮಾಡಬೇಕು ಮುಂದಿನ ದಿನದಲ್ಲಿ ನಾವು ಮುಂದೆ. ಮತ್ತೊಂದು ವಿಷಯ, ಮೀನುಗಾರರು ಶಾಂತಿ ಸ್ವಭಾವದವರು. ರೊಚ್ಚಿಗೆದ್ರೆ ಏನೂ ಮಾಡಲಿಕ್ಕೂ ಸಿದ್ಧವಿದ್ದೇವೆ ನಾವು. ಅದು ಹೇಳ್ತಾರೆ ಹಿರಿಯವರು, ಜೀವಕ್ಕೆ ಜೀವ ಕೊಡುವುದು ಮೀನುಗಾರರು. ನೀವು ನಂಬಿಕೊಂಡು ಬಂದವಾಗ ಯಾರನ್ನೂ ನಾವು ಇದು ಮಾಡೋದಿಲ್ಲ. ಆದರೆ ನಮ್ಮ ನೋವಾದವಾಗ ಮೊನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿ ಸಣ್ಣ ರೂಪದಲ್ಲಿ ನಾವು ಮಾಡ್ಕೋಗಿದ್ದೇವೆ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಅದು ದೊಡ್ಡ ರೂಪದಲ್ಲಾಗಿ ಎಲ್ಲ ಜಿಲ್ಲೆಯಲ್ಲಿ ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಅದನ್ನು ಅವರು ಎಚ್ಚೆತ್ತುಕೊಳ್ಬೇಕು. ನಮ್ಮ ಮಾನ್ಯ ಸಚಿವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು, ಏನಂತ ನಮಗೆ ಆ ವಿಷಯನೇ ಗೊತ್ತಿಲ್ಲ ಅಂತ. ಮೀನುಗಾರಿಕೆ ಮುಂದಿನ ದಿನದಲ್ಲಿ 5 ಲಕ್ಷ ದಂಡವನ್ನು ವಿಧಿಸ್ತೇವೆ. 5 ಲಕ್ಷ ದಂಡ ವಿಧಿಸುವುದಲ್ಲ ಸ್ವಾಮಿ, ನಾವು ಹೇಳ್ತಿರೋದು ಆ ಬೋಟನ್ನು, ಅಂಥ ಬೋಟನ್ನು ವಶಪಡಿಸ್ಕೊಳ್ಳಿ ಇಲಾಖೆಯವರು. ಅವರು ಅಲ್ಲೇ ಬಂದು ಕತೆ ಹೇಳೋದಲ್ಲ, ಅಂಥದ್ದನ್ನು ಈ ಜನರೇಟ್ರು ಬೇರೆ ಬೋಟ್ ಬೇಡ, ನಾವು ವಶಪಡಿಸೋದಿಲ್ಲ. ಆ ಜನರೇಟ್ರ್ ಅದಕ್ಕೆ ವಸ್ತುವನ್ನು ಉಪಯೋಗಿಸುವಂಥ ಮಾರಕವಾದ ವಸ್ತುವನ್ನು ತಗೊಳ್ಳಿ, ಅವರು ವಶಪಡಿಸ್ಕೊಳ್ಳಿ. ಅದೇನೋ ವಶಪಡಿಸೋದು ವಿಶೇಷ ಅಲ್ಲ. ಅದಕ್ಕೆ ಮೊನ್ನೆ ಗೋವಾದಲ್ಲಿ ಒಂದು ಆಗಿದೆ, CM ನೇರ ಬಂದರಲ್ಲಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 10 ಲಕ್ಷ ಇದು ದಂಡ FIR ಮಾಡ್ತೇವೆ ಅಂತ. ಅದೇ ಕಾನೂನು ನಮ್ಮ ಕರ್ನಾಟಕದಲ್ಲಿ ನಮ್ಮದು ದೇಶಾದ್ಯಂತ ಏಕರೂಪ ಕಾನೂನು ಆಗಬೇಕಂತ. ಅದೇ ಕಾನೂನು ಇಲ್ಲಾಗಲಿ, ನಾವು ಸ್ವಾಗತಿಸ್ತೇವೆ. ಅವರು ಮೊನ್ನೆ ಹೇಳ್ತಾರೆ ಏಕರೂಪ ಕಾನೂನು ಮಾಡಿದ್ರೆ, ನಾವು ಅದನ್ನು ಸ್ವಾಗತಿಸ್ತೇವಲ್ಲ, ಯಾರು ಬೇಡ ಅಂತ ಹೇಳೋದಿಲ್ಲಲ್ಲ. ಅದನ್ನು ಮಾಡ್ಬೋದಲ್ಲ, ಏಕರೂಪ ಕಾನೂನು ಮಾಡೋದನ್ನು ನಮ್ಮ ರಾಜ್ಯದ ನಮ್ಮ ಘನ ಸಚಿವರು ಫಸ್ಟ್ ನಮ್ಮ ರಾಜ್ಯದನ್ನು ಇದು ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ನಾವು ಅದಕ್ಕೆಲ್ಲ ಸ್ವಾಗತಿಸ್ತೇವೆ. ಓಕೆ, ಇನ್ನು ಯಶವಂತ್ ಅವರ ಈಗ ಲೈಟ್ ಫಿಶಿಂಗ್ ಬಗ್ಗೆ ಮಾತಾಡಿದ್ರಿ, ಮತ್ತೆ ಬುಲ್ ಟ್ರೋಲ್ ಬಗ್ಗೆ ಮಾತಾಡಿದ್ರಿ. ಇದಲ್ಲದೆ ಬೇರೆ ಯಾವ ಕಾರಣಗಳಿಂದ ಮೀನಿನ ಸಂತತಿ ನಾಶವಾಗುವ ಸಾಧ್ಯತೆ ಇರ್ತದೆ ನೋಡಿ? ಅದಕ್ಕಿಂತ ಮೊದಲು ಏನು ಅಕ್ರಮ ಮೀನುಗಾರಿಕೆ ಅಂತ ಹೇಳ್ತಾ ಇದ್ದೇವೆ, ಅವರ ಪ್ರಭಾವ ಎಷ್ಟಿದೆ ಅಂತ ಹೇಳಿದ್ರೆ, ಈ ಅಕ್ರಮ ಮೀನುಗಾರಿಕೆಯನ್ನ ಸಕ್ರಮ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರೋ ಪ್ರಭಾವ ಇರೋರು ಅವರು. ಯಾಕಂತ ಹೇಳಿದ್ರೆ ಈಗ ನೋಡಿ, ಟೆಕ್ನಾಲಜಿ ಎಷ್ಟು ಮುಂದುವರೆದಿದ್ದಾರೆ. ಅವರು ಬಂಡವಾಳಶಾಹಿಗಳು ಅಂತಾದಾಗ ಅವರು ಬೇರೆ ಬೇರೆ ರಾಜ್ಯದ ಯಾರಿರ್ತಾರೆ ಎಂಪ್ಲಾಯಿಗಳಿರ್ತಾರೆ, ಅವರು ಇದು ಮಾಡುವಂಥದ್ದು, ಅವ್ರ ಬೋಟಿಗೆ ಕೆಲಸಕ್ಕೆ ತಗೊಂಡು ಬರುವಂಥವ್ರು, ಅವ್ರ ಕೆಲಸಕ್ಕೆ ಇವ್ರು ಇನ್ವೆಸ್ಟ್ಮೆಂಟ್ ಮಾಡೋರು. ಮುಂದೆ ಇದಕ್ಕಿಂತ ಮಾರಕವಾಗಿರುವಂಥದ್ದು ಈಗ ಯೂಟ್ಯೂಬಲ್ಲಿ ನೋಡಿದರೆ ವಿದೇಶದಲ್ಲಿ ಬೇರೆ ಬೇರೆ ಥರದ ಅಕ್ರಮ ಮೀನುಗಾರಿಕೆ ಆಗ್ತದೆ. ಅಂತಹ ಮೀನುಗಾರಿಕೆಯನ್ನು ನಾಳೆ ನಮ್ಮಲ್ಲೂ ಕೂಡ ಅಳವಡಿಕೆ ಮಾಡ್ತಾರೆ. ಇಷ್ಟು ಸುಲಭವಾಗಿ ಬಿಟ್ಟುಕೊಟ್ರೆ ಅಧಿಕಾರಿಗಳು ಇದನ್ನು ಮಾಡ್ಲಿಕ್ಕೆ ಮುಂದುವರಿಸಿದ್ರೆ ಬೇರೆ ಕೂಡ ಅಪಾಯಕಾರಿಯಾಗಿರುವಂತಹ ಇನ್ನಷ್ಟು ಮಾರಕಕಾರಿಯಾಗಿರುವಂಥ ಮೀನುಗಾರಿಕೆಗೆ ಅವರು ಅವಕಾಶ ಮಾಡಿಕೊಡ್ತಾರೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋರು ಅವರಿಗೆ ಏನಾಗಂತ ಹೇಳಿದ್ರೆ ಮೀನುಗಳನ್ನು ಎಷ್ಟು ಬೇಕಾದ್ರೂ ತಗೊಂಡು ಹೋಗ್ತಾರೆ. ಯಾವ ಒಂದು ಕಡಲ ತಡಿ ನಾಶ ಆಗಿದ್ರು ಅವರಿಗೇನು ತೊಂದರೆ ಇಲ್ಲ, ಯಾಕಂದ್ರೆ ಇದಾದ್ಮೇಲೆ ಇದೊಂದು ಖಾಲಿ ಆದ್ಮೇಲೆ ಇನ್ನು ಬೇರೆ ಉದ್ಯಮಕ್ಕೆ ಹೋಗ್ತಾರೆ. ಆದ್ರೆ ನಾವು ಒಂದು ಮೀನುಗಾರಿಕೆನೂ ಸಾಯ್ತದೆ, ಮೀನುಗಾರರು ಸಾಯ್ತಾರೆ, ಮುಂದೆ ಎಲ್ಲವೂ ಸರ್ವನಾಶ ಆಗುವಂಥದ್ದು. ಆದರೆ ನಾವೇನು ಹೇಳುವಂಥದ್ದು ಅಂತ ಹೇಳಿದ್ರೆ, ಮೊನ್ನೆ ಒಬ್ಬರು ಇದು ಯಾರು ಲೈಟ್ ಫಿಶಿಂಗ್ ಮಾಡುವವರು ಹೇಳಿದರು, ನಾವು ತೀರದಲ್ಲಿ ಮಾಡುವಂಥದ್ದಿಲ್ಲ, ಲೈಟ್ ಫಿಶಿಂಗ್ ನಾವು ಮಾಡ್ತೇವೆ, ನಾವು ಹೊರಗೆ ಹೋಗಿ ಮಾಡ್ತೇವೆ ಅಂತ. ಅಂದ್ರೆ ಅವ್ರ ಅರ್ಥ ಏನಂತ ಹೇಳಿ, ನಾವು ಹೊಟ್ಟೆಗೆ ಚೂರಿ ಹಾಕೋದಿಲ್ಲ, ಎದೆಗೆ ಹಾಕ್ತೇವೆ ಅಂತ. ನೀವು ಹೊಟ್ಟೆಗೆ ಹಾಕಿದ್ರು ಅಥವಾ ಎದೆಗೆ ಹಾಕಿದ್ರು ಸಾಯುವಂಥದ್ದು ನಾವೇ. ಹಾಗಾಗಿ ನಾವು ನೋಡಿ ಎಷ್ಟು ಒತ್ತಡ ಬಂದಿದೆ ಅಂತ ಹೇಳಿದ್ರೆ, ನಾವು ಈ ಹೋರಾಟವನ್ನು ಮುಂದುವರಿಸುವಂಥದ್ದು ಯಾವುದೇ ಕಾರಣಕ್ಕೆ ಯಾವುದೇ ಪ್ರಭಾವವಿರಲಿ,
ತುಂಬ ಒತ್ತಡಗಳು ಬಂದಿದೆ. ಜೀವ ಹಾನಿಯಾಗುವಂತಹ ಒಂದು ಹೇಳಿಕೆ ಕೂಡ ಅಂದರೆ ಬೇರೆ ಬೇರೆ ಥರ ಥ್ರೆಟ್ ಹಾಕಿದ್ದಾರೆ. ಆದರೆ ನಾವು ಮೀನುಗಾರರು ಹೋರಾಟ ಮಾಡುವಂಥದ್ದು ಅಂತ ಹೇಳಿದ್ರೆ ಸಮುದ್ರವನ್ನು ಅಂದರೆ ಅಲೆಗಳನ್ನು ಸೀಳಿ ಹೋಗುವಂಥದ್ದು, ಯಾವುದಕ್ಕೂ ಹೆದರಿಕೆ ಪಡುವಂಥದ್ದಿಲ್ಲ. ನಮ್ಮ ಬದುಕು ನಾವು ಇಲ್ಲೂ ಸಾಯ್ತೇವೆ, ಇದು ಬಿಟ್ಟರೂ ಸಾಯ್ತೇವೆ. ನೀವು ಅಲ್ಲಿ ಏನಾದರೂ ತೊಂದರೆ ಮಾಡ್ತೀರಂತ ಹೇಳಿದ್ರು ನಮ್ಗೆ ಪರವಾಗಿಲ್ಲ. ನಾವು ನಮ್ಮ ಜೀವನ ಉಳಿಬೇಕು, ಜೀವ ಉಳಿಬೇಕು, ಮೀನುಗಾರಿಕೆ ಉಳಿಬೇಕು, ಮುಂದಿನ ಭವಿಷ್ಯವು ನಮಗೆ ಮೀನುಗಾರಿಕೆಯ ಭವಿಷ್ಯ ಉಳಿಬೇಕು. ಆ ಭವಿಷ್ಯ ಉಳಿಸಬೇಕಿದ್ರೆ ನಾವು ಇದನ್ನು ತ್ಯಾಗ ಮಾಡಲೇಬೇಕಾಗುತ್ತೆ, ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ನೀವು ಯಾವುದೇ ಒತ್ತಡ ಮಾಡಲಿ, ನೀವು ಏನೇ ಮಾಡಲಿ, ನಿಮ್ಮ ಯಾವುದೇ ಗೊಡ್ಡು ಬೆದರಿಕೆಗೆ ನಾವು ಹೆದರುವಂಥವ್ರಲ್ಲ. ನಮ್ದು ಏನಂತ ಹೇಳಿದರೆ ನೋಡಿ, ಅಧಿಕಾರಿಗಳು ಮತ್ತು ಸರ್ಕಾರ ಇದನ್ನು ನೋಡಿ, ನಾವು ಅಧಿಕಾರಿಗಳು ಏನು ಹೇಳ್ತಾರೆ, ಮೀನಿನ ಉತ್ಪಾದನೆ ನಾವು ಉತ್ತೇಜನ ಕೊಟ್ಟಿದ್ದೇವೆ, ಮೀನಿನ ಇದಕ್ಕೆ ನಾವು ಮೀನುಗಾರಿಕೆಗೆ ಅಧ್ಯಯನ ತಿಳುವಳಿಕೆ ಕೊಟ್ಟಿದ್ದೇವೆ. ಏನು ತಿಳುವಳಿಕೆ ಕೊಟ್ಟಿದ್ದೀರಿ, ಏನು ಉತ್ತೇಜನ ಕೊಟ್ಟಿದ್ದೀರಿ? ಈ ನಾಶ ಮಾಡುವುದೇ ಉತ್ತೇಜನವಾ? ನಾಶ ಮಾಡುವಂಥದ್ದು ಬಿಟ್ಟರೆ ಯಾವ ಉತ್ತೇಜನ ಮಾಡಿದ್ದೇವೆ? ನೀವು ಮೊದಲು ಅಧ್ಯಯನ ಮಾಡಿರುವಂಥ ವಿಜ್ಞಾನಿಗಳ ರಿಪೋರ್ಟ್ ತಗೊಳ್ಳಿ. ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಸುಳ್ಳು ಮಾಹಿತಿಯನ್ನು ಕೊಡ್ಬೋದು, ಕೆಲವರು ಅವರು ಪರವಾಗಿರೋರು ಕೊಡ್ಬೋದು. ಆದರೆ ನೈಜವಾಗಿರುವಂಥ ಮಾಹಿತಿ ಏನಿದೆ, ಮೀನುಗಾರರ ಸಲಹೆ ಏನಿದೆ, ಆ ಸಲಹೆಯ ಪ್ರಕಾರ ಮೀನುಗಾರಿಕೆಯನ್ನು ಉಳಿಸಿ. ಆ ಮೀನುಗಾರಿಕೆಯನ್ನು ಉಳಿಸಿದರೆ ಎಲ್ಲವೂ ಸರಿಯಾಗ್ತದೆ. ಆದರೆ ಅವು ಏನು ಮಾಡ್ತಾರೆ ಅಂತ ಹೇಳಿ ನೋಡಿ, ಈಗ ಟ್ರಾಲ್ ಬೋಟ್ ಅವರು ಹೇಳಿದರು, ಒಂದು ಟ್ರಾಲ್ ಬೋಟ್ ಅನ್ನುವಂಥದ್ದು 200 ರಿಂದ 300 ಮೀಟರ್ ಎಳ್ಕೊಂಡು ಹೋಗ್ತವೆ. ಆ ಭಾಗದಾಗ ಎಳ್ಕೊಂಡು ಹೋದಾಗ ಕಂಪ್ಲೀಟ್ ಗೋರ್ಕೊಂಡು ಹೋಗುವಂಥದ್ದು, ಅಷ್ಟು ಎಲ್ಲ ಮೀನನ್ನು ಇದು ಮಾಡ್ತವೆ. ಅದನ್ನ ಒಂದು ಸಲ ಗೋರ್ಕೊಂಡು ಒಂದು 200-300 ಮೀಟರ್ಗಳ ತನಕನೂ ಹೋದಾಗ ಅಲ್ಲಿ ಯಾವ ಮೀನು ಇರುವುದಿಲ್ಲ. ಆ ಸಣ್ಣ ಮೀನು ಮರುದಿವಸ ಅಲ್ಲಿ ಒಂದೇ ಒಂದು ಮೀನಿನ ಒಂದು ಅವಶೇಷವೂ ಇರುವುದಿಲ್ಲ, ಒಂದು ಮೀನಿನ ಒಂದು ಇದು ಇರುವುದಿಲ್ಲ. ಅಲ್ಲಿ ಇಲ್ಲ ಅಂತ ಆದಾಗ ನಾವು ಬಡ ಮೀನುಗಾರರ ಎಲ್ಲಿಗೆ ಹೋಗಬೇಕು, ಏನನ್ನು ಹರಿಸಬೇಕು, ಯಾವ ಮೀನುಗಾರಿಕೆಯನ್ನು ಮಾಡಬೇಕು? ಹಾಗಾಗಿ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಅಥವಾ ಅವರ ಏನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನೋಡಿ, ನಾವು ಸಾಲ ಮಾಡಿ ಏನೋ ದೋಣಿಯೋ ಬಲೆಯೋ ಮಾಡ್ತೇವೆ. ನೀವು ಕಲ್ಲಿನ ಬದಿಯನ್ನು ಸಾಲ ತೀರಿಸ್ಬೇಕಲ್ಲ, ನಮ್ಮ ಜೀವನ ನಾವು ನೋಡ್ಕೊಳ್ಬೇಕು, ಸಾಲ ತೀರಿಸ್ಕೊಳ್ಬೇಕು, ನಮ್ಮ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡಬೇಕು. ನಾವು ಏನು ಮಾಡೋದು? ಸರ್ಕಾರ ಯಾವ್ದಾದ್ರು ಪರಿಹಾರ ಕೊಡ್ತೇವಾ? ಏನೇ ಮಾಡೋದಾಗಿದ್ರು ನಮ್ಮ ಹಕ್ಕಿಗೋಸ್ಕರ ನಾವು ಬೀದಿಗೆ ಬಂದೇ ನಾವು ಪಡ್ಕೊಳ್ಬೇಕು. ಸೀಮೆಣ್ಣೆ ಕೊಡ್ತಾರ, ಸೀಮೆಣ್ಣೆ 1 ತಿಂಗಳು ಕೊಟ್ಟಿದ್ದು ಇನ್ನೊಂದು ತಿಂಗಳು ಕೊಡ್ತಾ ಇರಲಿಲ್ಲ. ಕೊಟ್ಟರು ಕೂಡ ನಾವು ತಗೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ತುಂಬ ಹಣ. ನಾವು ಅದನ್ನು ಸೀಮೆಣ್ಣೆ ತಗೊಳ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ಮೀನುಗಾರಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮಾಡಿದರೆ ಮೀನುಗಳು ಸಿಗ್ತಾ ಇಲ್ಲ. ನಾವು ಹೇಗೆ ಬದುಕೋದು? ನಮ್ಮ ಬದುಕನ್ನು ನಾವು ಉಳಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನೋಡಿ, ಈ ಒಂದು ಹೋರಾಟ ಮಾಡ್ಲಿಕ್ಕೂ ಕೂಡ ನಮ್ಗೆ ತುಂಬಾ ಕಷ್ಟ ಆಯ್ತು. ಯಾಕಂತ ಹೇಳಿದ್ರೆ ನಾವು ಕಾರವಾರದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ, ಭಟ್ಕಳದಲ್ಲಿ ಇದು ಉಡುಪಿಯಲ್ಲಿ ನಮ್ಮ ಜಿಲ್ಲಾಡಳಿತ ಎದುರುಗಡೆ ಪ್ರತಿಭಟನೆ ಮಾಡ್ಬೇಕಂತ ಆಯ್ತು. ನಮ್ಗೆ ಒತ್ತಡ ಬಂದು ನಮ್ಗೆ ಬೇರೆ ಬೇರೆ ಇದ್ರಲ್ಲಿ ತಡೆ ಆಯ್ತು, ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಾದ್ಮೇಲೆ ಭಟ್ಕಳದ AC ಕಚೇರಿ ಮುಂದೆ ಮಾಡ್ಬೇಕಂತ ಆಯ್ತು, ಅಲ್ಲೂ ಕೂಡ ನಮ್ಗೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಕೊನೆಗೆ ನಾವು ಸಮುದ್ರದಿಂದ ದೋಣಿಯನ್ನು ತಂದು ನಾವು ರಸ್ತೆ ತಡೆಯನ್ನು ಮಾಡುವಂಥ ಪರಿಸ್ಥಿತಿ ಬಂತು. ಅಂದರೆ ಹೋರಾಟವನ್ನು ಮಾಡಲಿಕ್ಕೂ ಕೂಡ ನಮ್ಗೆ ಹಕ್ಕಿಲ್ಲ ಅಂತ ಆದಾಗ, ನಮ್ಗೆ ಬದುಕಲಿಕ್ಕೆ ಕೊಡಲಿಲ್ಲ ಅಂತ ಹೇಳಿದ್ರೆ, ನೀವು ನಮ್ಗೊಂದು ದಯಾಮರಣ ಆದರೂ ಕೊಡಿ, ನಮ್ಮ ಜೀವಿಸಬೇಕು, ನಾವು ಬದುಕಬೇಕು, ನಮ್ಗೆ ಅನ್ನ ಕೊಡಿ, ಊಟ ಕೊಡಿ. ಹೇಗೆ ಕೊಡಬೇಕು? ನಾವು ದುಡಿತಾ ಇದ್ದೇವೆ, ನಮ್ಗೆ ದುಡಿಲಿಕ್ಕೆ ಅವಕಾಶ ಕೊಡಿ. ನಿಮ್ಗೆ ಬೇರೆ ಯಾವುದೂ ಬೇಡ, ದುಡಿಲಿಕ್ಕೆ ಅವಕಾಶ ಕೊಡಿ. ಏನು ಅಕ್ರಮ ಇದೆ ಅದನ್ನು ನಿಷೇಧಿಸಿ, ನಮಗೆ ಏನೆಲ್ಲ ಮಾಡಲಿಕ್ಕೆ ಅನುಕೂಲ ಇದೆ ಆ ಅನುಕೂಲವನ್ನು ನೀವು ಮಾಡಿಕೊಡಿ. ಮತ್ತೆ ಯಾವುದೂ ಕೂಡ ನಿಮ್ಮ ಯಾವ ಭಿಕ್ಷೆಯೂ ನಮ್ಗೆ ಬೇಡ. ನೀವು ಕೇಳ್ತಾ ಇರೋ ನಮ್ಗೆ ದುಡಿಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂತ. ಈಗ ಇದೇ ರೀತಿ ಮುಂದೆ ನಡೆದ್ರೆ ಮತ್ಸ್ಯ ನಾಶ ಆಗ್ತದೆ ಅಲ್ಲ, ಇವಾಗಲೇ ಆಗಿರುವಂತದ್ದು ನೋಡಿ. 1 ವರ್ಷ ಈಗ ನೋಡಿ, 1 ದಿವಸ ಹೋದ್ರೆ 2-3 ದಿವಸ ಇರೋದಿಲ್ಲ. 6 ತಿಂಗಳು 4 ತಿಂಗಳು ನಾವು ದೋಣಿಯನ್ನ ಮೇಲೆ ಕಟ್ಕೊಂಡು ಬದುಕುವಂತ ಪರಿಸ್ಥಿತಿ. ಎಷ್ಟೆಷ್ಟೋ ಸಾಲ, ನಾಳೆ ಆದ್ರೂ ನಾವು ದೋಣಿಗೆ ಹೋಗ್ಬೋದಲ್ಲ ಅನ್ನೋ ಒಂದು ಕನಸಲ್ಲಿ ನಾವು ಸಾಲ ಮಾಡ್ಕೊಳ್ತೇವೆ. ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬೀದಿಗೆ ಬೀಳುವಂತ ಕೆಲಸ, ಊಟ ಮಾಡ್ಲಿಕ್ಕೆ ಆಗ್ತಾ, ರೇಷನ್ ತರ್ಲಿಕ್ಕೆ ಆಗ್ತಾ ಇಲ್ಲ. ಪಿಗ್ಮಿ 10 ರೂಪಾಯಿ ಪಿಗ್ಮಿ ಕಟ್ಟಿಕೊಳ್ಳುವಂತ ಪರಿಸ್ಥಿತಿ. ಈಗ 10 ರೂಪಾಯಿ ಪಿಗ್ಮಿ ಕಟ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಅಂದ್ರೆ ಅಷ್ಟು ಕಷ್ಟ. ಈಗ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ದೊಡ್ಡ ಲೆಕ್ಕವೇ ಅಲ್ಲ, ನಮ್ಗೆ ಕಷ್ಟ ಗೊತ್ತಾಗೋದಿಲ್ಲ ಅವರಿಗೆ. ಹಾಗಾಗಿ ಮೂಲ ಮೀನುಗಾರರು ಯಾರಿದ್ದಾರೆ, ಆ ಮೂಲ ಮೀನುಗಾರರನ್ನ, ಇಲ್ಲಿಯ ಸ್ಥಳೀಯ ಮೀನುಗಾರರನ್ನ ಉಳಿಸಿ, ಸಾಂಪ್ರದಾಯಿಕ ಮೀನುಗಾರರನ್ನ ಉಳಿಸಿ. ಆ ಮೀನುಗಾರಿಕೆ ಉಳಿದ್ರೆ ಎಲ್ಲವೂ ಉಳಿತದೆ. ನಾವು ಮತ್ಸ್ಯ ರೈತರು, ಹೇಗೆ ರೈತರಂತ ಇದ್ದಾರೆ, ನಾವು ಕೂಡ ಮತ್ಸ್ಯ ರೈತರು. ಮತ್ಸ್ಯ ರೈತರನ್ನು ಉಳಿಸಿ ಅಂತ. ಹಾಗೆ ಕಾರ್ಯಕ್ರಮವನ್ನ ಮುಗಿಸುವ ಹೊತ್ತಾಗಿದೆ. ಸೊ ಮಾತಾಡ್ತಾ ಹೋದ್ರೆ ಇನ್ನೂ ಕೂಡ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡಬಹುದು. ಸಮಯದ ಅಭಾವವಿದೆ, 2 ನಿಮಿಷದ ಕಾಲಾವಕಾಶ ಇದೆ. ಕೊನೆಯದಾಗಿ ನಾಗೇಶ್ ಅವರೇ, ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಇವಾಗಲೇ ಹೇಳಿದಾಗೆ
ಇವ್ರು ಎಷ್ಟು ಲ್ಯಾಬಿ ಮಾಡ್ತಂದ್ರೆ ನಂಗೆ ಮೊನ್ನೆ ಭಟ್ಕಳದಲ್ಲಿ ಯಶವಂತ ಹೇಳಿದವಾಗ ನಮ್ಗೆ ನೆನಪೋಗುತ್ತೆ. ಈಗ ಎಷ್ಟೋ ಘಟನೆಗಳಿದೆ, ನೆನಪು ಹೋಗುವಂಥ ಘಟನೆಗಳು ನಮ್ಮ ಜೀವನದಲ್ಲಿ ಬಂದಿದೆ. ಏನೇನೋ ಬೆದರಿಕೆ ಬಂದಿದೆ, ನಮಗೆ ಏನೇನೋ ಆಪಾದನೆ ಬಂದಿದೆ, ಎಲ್ಲವನ್ನು ಎದಿನಿಟ್ಟು ನಾವು ಮುಂದೆ ಬಂದಿದ್ದೇವೆ. ಮೊನ್ನೆ ಭಟ್ಕಳದಲ್ಲಿ ನಮ್ಮ ಹೋರಾಟ ಮಾಡಲಿಕ್ಕೂ ನಮಗೊಂದು ಹಿಂಬರ ಕೊಡ್ತಾರೆ, ನೀವು ಮಾಡಬಾರ್ದಂತ. ಯಾವುದೇ ಸಂವಿಧಾನದಲ್ಲಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡಬಾರ್ದಂತ ಇನ್ನೂವರೆಗೆ ಯಾರು ನೀವು ಮಾಡಬಾರ್ದಂತ ಇದು ಹಿಂಬರನ್ನು ಕೊಟ್ಟಿದ್ದು ಎಲ್ಲೂ ಇಲ್ಲ. ಅದು ನಮ್ಗೆ ಹಿಂಬರ ಕೊಟ್ಟಿದ್ದಾರೆ. ಇವ್ರು ಎಷ್ಟು ದೊಡ್ಡ ಲಾಬಿ ಮಾಡಿರ್ಬೋದು, ಮುಂದಿನ ದಿನದಲ್ಲಿ ಏನು ಮಾಡ್ಬೋದು. ನಮ್ಮ ಕುಟುಂಬದ ಮನೆಯವರು ಹೇಳ್ತಾರೆ, ಎಲ್ಲ ಮುಂದಾಗಿ ಬಂದವ್ರದ್ದು, ಬೇಡ ನೀವು ಹೋಗಬೇಡಿ, ಅವ್ರು ಏನು ಮಾಡ್ತಾರೋ ಭಯ, ಅವ್ರವ್ರಿಗೆ ಮಾತಾಡ್ಕೊಳ್ಳೋದು, ಅವ್ರು ನೋಡಬೇಕು ಬಚ್ಚಬೇಕು. ಯಶವಂತ ಹೇಳಿದಾಗ ನಾನು ಅದನ್ನು ಹೇಳಬಾರ್ದು ಮಾಧ್ಯಮದ ಅನಿಸಿದೆ. ನಾವು ಜೀವ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ. ನಾವು ಮುಂಚೆ ಹೇಳಿದ್ದೇವೆ, ಮೀನುಗಾರರು ಏನಕ್ಕೂ ರೆಡಿ ಇದ್ದೇವೆ. ಆದರೆ ಯಾರನ್ನು ಇದು ಮಾಡ್ತಿಲ್ಲ. ನಮ್ಮ ಮೇಲೆ ಯಾವ ಬೆದರಿಕೆ ಬಂದಿದೆ, ಎಲ್ಲ ಬಂದಿದೆ. ಮೊನ್ನೆ ಭಟ್ಕಳ AC ಆಫೀಸಲ್ಲಿ ನಮಗೆ ಹಿಂಬರ ಕೊಡ್ತಾರೆ, ನೀವು ಮಾಡಲಿಕ್ಕಿಲ್ಲ ಅಂತ. ನಮ್ಮ ಸಂವಿಧಾನದ ಹಕ್ಕು. ಎಲ್ಲೂ ನೀವು ಮಾಧ್ಯಮದಲ್ಲಿ ನೋಡಿದ್ರಿ, ಎಷ್ಟೆಲ್ಲ ನೀವು ಹೋಗಿದ್ರಿ, ಯಾರು ಇದು ಪ್ರತಿಭಟನೆ ಮಾಡಬಾರ್ದಂತ ಇನ್ನೋರಿಗೆ ಯಾರು ಕೊಟ್ಟಿದ್ದಿಲ್ಲ. ಮಾಡಿ ಇಂತಿಂಥ ಇದರಲ್ಲೇ ಮಾಡಿ ಅವ್ರು ಹಾಕ್ತಾರೆ, ಈ ಮಟ್ಟದಲ್ಲೇ ಮಾಡಬೇಕು, ಅದಾಗಬಾರ್ದು ಇದಾಗಬಾರ್ದು. ಅದು ಓಕೆ, ನಾವು ಒಪ್ತೇವೆ. ಜನರಿಗೆ ಹಾನಿ ಆಗ್ಬೋದು, ಯಾವುದೇ ಸರ್ಕಾರದ ವಸ್ತುಗಳ ಹಾನಿ ಮಾಡಬಾರ್ದು, ಅದೆಲ್ಲ ನಾವು ಪ್ರತಿಭಟನೆ ನಮ್ಗೆ ಇದು ನಾವು ಮಾಡಲೇಬಾರ್ದು ಅಂತ ಹೇಳ್ತಾರೆ. ಇಲಾಖೆಯವರು ಫೋನ್ ಮಾಡ್ತಾರೆ, ಬೆದರಿಸ್ತಾರೆ ನೀವು ಮಾಡಿದರೆ. ಇಷ್ಟು ದೊಡ್ಡ ಲ್ಯಾಬಿ ನಡೀತಿದ್ದಂದರೆ ನಮ್ಮ ಮುಂದಿನ ಗತಿ ಏನು, ಯಾರು ಇದನ್ನು ಮಾಡಬೇಕು? ನಾವು ಹೇಳೋದು ನಮ್ಮ ಸರ್ಕಾರ, ನಾವು ಹೇಳ್ತೇವೆ ಇವಾಗಲೂ ನಾವು ಮುಂದಿನ ದಿನದಲ್ಲಿ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವ್ರನ್ನ ಭೇಟಿಯಾಗಿದ್ದೇವೆ, ಮುಂದಿನ ದಿನದಲ್ಲಿ ಭೇಟಿ ಆಗ್ತೇವೆ. ನಮ್ಗೆ ಅವರಿಂದನೂ ನ್ಯಾಯ ಸಿಗಬೇಕು, ಇಲಾಖೆಯಿಂದ ನಿಮ್ಮ ಅತಿ ಹೆಚ್ಚಾಗಿ ನಿಮ್ಮ ಮಾಧ್ಯಮ ಮೂಲಕ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ನಿಮ್ಮ ಮಾಧ್ಯಮ ಮೂಲಕ ಅದು ಹೇಳಿದ್ದೇವೆ. ಅದೊಂದು ನೀವು ಹೇಳಿದ್ದೇವೆ, ಕತ್ತಲಲ್ಲಿ ಬೆಳಕಿನ ನಮ್ಮ ನಾಡದೋಣಿ ಮೀನುಗಾರರಿಗೆ ಕತ್ತಲನ್ನು ತೆಗೆದು ಬೆಳಕು ಕೊಡಿ. ಬೆಳಕು ಮೀನುಗಾರಿಕೆ ಅಲ್ಲ, ಕತ್ತಲಿಂದ ನಮ್ಮ ಬೆಳಕಿ ತನ್ನಿ ಅಂತ ನಾವು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮೇಡಮ್. ಹಾಗೆ ನಮ್ಮ ವಾಹಿನಿಯಲ್ಲೂ ಕೂಡ ನಿಮ್ಮ ಸಮಸ್ಯೆಯನ್ನು ಬಿತ್ತರಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ವಿ. ಸೊ ನೀವು ಹೇಳಿದಾಗೆ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಬೆಳಕು ಮೂಡಲಿ. ನಿಮ್ಮ ಸಮಸ್ಯೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಅಜೀವ 24/7.